ಮೈಲೇಜ್ ಫಸ್ಟ್ ನಮ್ಮ ಪೆಟ್ರೋಲ್ ಅಲ್ಲಿ 16 ಬರ್ತಾ ಇತ್ತು, ಈಗ 30 ತನಕ ಬರುತ್ತೆ. ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಸರ್, ಮೈಲೇಜ್ ಚೆನ್ನಾಗಿದೆ, 25-30 ವರೆಗೂ ಬರ್ತಾ ಇದೆ. ಏನು ಇವರು 1000 ರೂಪಾಯಿ ಖರ್ಚಾಗೋ ಜಾಗದಲ್ಲಿ ಕೇವಲ 400 ರೂಪಾಯಿ ಖರ್ಚಾಗೋ ರೀತಿ ಮಾಡ್ತಾರೆ. 600 ರೂಪಾಯಿ ಜೋಬಿಗೆ ಇಟ್ಕೋಬಹುದು ನೀವು. ಸೊ ಅದಕ್ಕೋಸ್ಕರನೇ ಎಲ್ಲೋ ಬೋರ್ಡ್ ಅವ್ರು ಎಲ್ಲರೂ ಕೂಡ CNG ಫಿಟ್ ಮಾಡಿಸ್ಕೊಳೋದು. 600 ರೂಪಾಯಿ ದಿನಕ್ಕೆ ದುಡಿತೀವಿ ಇಲ್ಲೋ, ಈ CNG ಹಾಕ್ಸೋದ್ರಿಂದ 600 ರೂಪಾಯಿ ಉಳಿತಂದ್ರೆ ಯಾರು ಬಿಡ್ತಾರೆ ಹೇಳಿ? ನೀವು ಕೂಡ ಹಾಕ್ಸ್ಕೋಬಹುದು, ಬಟ್ ಪೆಟ್ರೋಲ್ ಕಾರ್ ಆಗಿರ್ಬೇಕು. ಸರ್, ಏನ್ ರೆನಾಲ್ಡ್ ಶೋರೂಮ್ ಇದೆಯೋ ಕರ್ನಾಟಕದಾದ್ಯಂತ, ಯಾವುದೇ ಶೋರೂಮ್ ಅಲ್ಲಿ ಯಾವುದೇ ಕಾರ್ ತಗೊಂಡ್ರು ಅದರಲ್ಲಿ CNG ಏನಾದ್ರು ತಗೋಬೇಕು ಕಸ್ಟಮರ್ ಅಂದ್ರೆ ಅದಕ್ಕೆ ಇನ್ಸ್ಟಾಲೇಷನ್ ಮಾಡೋರು ನೀವೇ ಅಂತೆ. ಹೌದೌದು, ಖಂಡಿತ. ರೆನಾಲ್ಡ್ ಶೋರೂಮ್ ಯಾವ್ದಾದ್ರು ವೆಹಿಕಲ್ CNG ಪರ್ಚೇಸ್ ಮಾಡ್ಲಿಕ್ಕೆ ಕಸ್ಟಮರು ಅದಕ್ಕೆ ಬಂದು ನಾವು ಟೈಪ್ ಆಗಿದೀವಿ, ನಾವು ಒಬ್ಬರೇ ಫಿಟ್ ಮಾಡೋರು CNG ಅದಕ್ಕೆ ವಿತ್ RC ಕಾರ್ಡ್ ಅಲ್ಲಿ ಮೆನ್ಷನ್ ಆಗ್ಬೇಕು, ಇನ್ಕ್ಲೂಡಿಂಗ್ RTO. ಯಾವ್ದಾದ್ರು ಗಾಡಿ CNG ಫಿಟ್ ಆಗಲಿ ವಿತಿನ್ 20 days ಅಲ್ಲಿ RC ಕಾರ್ಡ್ ಕೊಡ್ತೀವಿ. ಒಂದೊಂದು ಟ್ಯಾಂಕು 65 kg ಕೆಪಾಸಿಟಿ ಇರುತ್ತಂದ್ರೆ ತಗ್ಗು ದಿನ್ನಿ ಒದ್ದಾಡಿದಾಗ ತಡಿಯೋಂಥ ಕೆಪಾಸಿಟಿ ಇರಬೇಕು. ಅದಕ್ಕೆ ಯಾವ್ಯಾವ್ದಕ್ಕೆ ಯಾವ್ಯಾವ ಥರ ಹಾಕ್ಬೇಕು ಸ್ಟ್ಯಾಂಡ್, ಆ ಥರ ಕಸ್ಟಮೈಸ್ ಮಾಡಿ ಇವರೇ ಓನಾಗಿ ಮಾಡ್ಕೊಡ್ತಾರೆ. ಇದನ್ನ ಟ್ಯಾಂಕ್ನ ಫಿಟ್ ಮಾಡೋಕ್ಕೆ ಮತ್ತು ಟೆಸ್ಟಿಂಗ್ ಮಾಡೋಕ್ಕೆ ಅದಕ್ಕೆ ಒಂದು ಟೀಮ್ ಇದ್ದರೆ, ಸೊ ಎಲೆಕ್ಟ್ರಿಕ್ ಪಾರ್ಟ್ನ ಬಿಚ್ಕೊಡೋದಕ್ಕೆ ಹಾಕೋದಕ್ಕೆ ಅದಕ್ಕೊಂದು ಟೀಮ್ ಇದೆ, ಮತ್ತು ಅದನ್ನೆಲ್ಲ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಒಂದು ಟೀಮ್ ಇದೆ. ಸೊ ವರ್ಕರ್ಸ್ ಅಂತೂ ತುಂಬ ಪ್ರೊಫೆಷ್ನಲ್ ಆಗಿ ತುಂಬ ಟೀಮ್ ಚೆನ್ನಾಗಿದೆ ಇಲ್ಲಿ. ನೋಡಿ, ಯೂನಿವರ್ಸಲ್ ಮೋಟರ್ಸಿಗೆ ಬಂದರೆ ನೀವು ಯಾವುದಕ್ಕೂ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀವೇನಾದರೂ ಶೋರೂಮಲ್ಲಿ ತಗೋಬೇಕು, ಮೈಲೇಜ್ ಕಮ್ಮಿ ಇದೆ, ಹೆಂಗಪ್ಪ ತಗೊಳೋದಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ನೆಕ್ಸಾನ್ ಆದ್ರೂ ತಗೊಳ್ಳಿ, ವೆನ್ಯೂನಾದ್ರೂ ತಗೊಳ್ಳಿ, ಕ್ರೆಟಾನ್ ಆದ್ರೂ ತಗೊಳ್ಳಿ, ಯಾವ ಕಾರ್ ಆದ್ರೂ ತಗೊಳ್ಳಿ ಪೆಟ್ರೋಲ್. ಸೊ ಎಲ್ಲದಕ್ಕೂ ಕೂಡ ಇವರು CNG ನ ಫಿಟ್ ಮಾಡ್ತಾರೆ, ಮೈಲೇಜ್ ಬರೋ ರೀತಿ ಮಾಡ್ಕೊಡ್ತಾರೆ. 50,000 ಇಂದ ಸ್ಟಾರ್ಟ್ ಆಗಿ 2.5 or 3 hours ಒಳಗಡೆ ವೆಹಿಕಲ್ ಡೆಲಿವರಿ ಮಾಡ್ತೀವಿ. ಯಾವ್ದಾದ್ರು ಗಾಡಿಯಲ್ಲಿ ಅಡ್ವಾನ್ಸ್ ಫ್ರೀ. ಸರ್, ಈಗ ಎಲ್ಲಿ ಬರಬೇಕು ನಿಮ್ಮ ಹತ್ರ CNG ಹಾಕ್ಸ್ಕೋಬೇಕಂತಂದ್ರೆ? ಮೇನ್ ಹೆಡ್ ಆಫೀಸ್ ಬಂದು ಇದೆ ಮಾಗಡಿ ರೋಡ್, ಅಗ್ರಾರ ದಾಸರಲ್ಲಿ. ಶೆಲ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲೇ ಇದೆ. ಇವಾಗ ಬೇರೆ ಕಡೆ ಬ್ರಾಂಚಸ್ ದೂರದಿಂದ ವೆಹಿಕಲ್ ಬರ್ಬೇಕು ಅಂತ ಹೇಳಿದ್ರೆ ಬೇರೆ ಕಡೆನೂ ಮಾಡಿದ್ದೀನಿ. ಬೊಮ್ಮನಹಳ್ಳಿ ಬೇಗೂರಲ್ಲಿ ಇದೆ, ಲೇಕ್ ಸರ್ಕಲ್ ಅಲ್ಲಿ, ಮತ್ತೆ ಶರ್ಜಾಪುರ್ ರೋಡ್ ಅಲ್ಲಿ ಓಪನಿಂಗ್ ಆಗ್ತಾ ಇದೆ ಈ ಮಂತ್. 3 ಬ್ರಾಂಚ್ ಇದೆ ನಮ್ದು ಬೆಂಗಳೂರಲ್ಲಿ. ಎಲ್ಲಿ ಬೇಕಾದ್ರೂ ಬೆಂಗಳೂರಲ್ಲಿ ಬಂದ್ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬಂದಿರ್ತಕ್ಕಂಥ ಜಾಗ ನೀವು ನೋಡ್ತಾ ಇರ್ಬೋದು. ಗ್ರ್ಯಾಂಡ್ ವಿಟಾರ ಕೂಡ ನಿಂತಿದೆ, ಹಾಗೆ ಇಂಡಿಕಾ ನಿಂತಿದೆ, ಸ್ವಿಫ್ಟ್ ಡಿಸೈರ್ಗಳು 2 ನಿಂತಿದ್ದಾವೆ. ಆಗ ಐಟನ್ನು ಕೂಡ ಕೆಲಸ ನಡೀತಾ ಇದೆ. ಏನಪ್ಪ ತೋರ್ಸಕ್ ಕೊಟ್ಟಿದ್ದೀನಿ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ರೇಟ್ ಸಿಕ್ಕಾಪಟ್ಟೆ ಆಗೋಗಿದೆ, ಡೀಸೆಲ್ ಆಲ್ರೆಡಿ ಬ್ಯಾನ್ ಆಗ್ತಾ ಇದೆ. ಸೊ ಜನಗಳು ಒಂದು EVಗೆ ಟರ್ನ್ ಆಗ್ತಾ ಇದಾರೆ, ಇಲ್ಲಾಂದ್ರೆ CNG ನ ಫಿಟ್ ಮಾಡಿಸ್ಕೊತಾ ಇದಾರೆ. ಸೊ ಅವೆರಡಕ್ಕೂ ಈಗ CNG ಫಿಟ್ ಮಾಡಿಸ್ಕೋಬೇಕಂದ್ರೆ ಬೆಸ್ಟ್ ಜಾಗ ಯಾವುದು ಅಂತ ಕೇಳ್ತಾ ಇರ್ತೀರಾ. ಸೊ ಸುಮಾರು ಕಡೆ ನಾನು ಮಾಡಿ ತೋರಿಸಿದ್ದೀನಿ. ಈಗ ನಮ್ಮ ಸಿಟಿ ಒಳಗಡೆನೆ ಬೇಕು ಅಂತ ಅಂದ್ರೆ ಮಾಗಡಿ ರೋಡು, ಅಗ್ರಹಾರ, ದಾಸರಳ್ಳಿ, ಶೆಲ್ ಪೆಟ್ರೋಲ್ ಬಂಕ್ ಪಕ್ಕನೇ ಇರ್ತಕ್ಕಂಥ ಯೂನಿವರ್ಸಲ್ ಮೋಟರ್ಸಿಗೆ ಬಂದಿದ್ದೀನಿ ಸ್ನೇಹಿತರೆ. ಒಳ್ಳೆ ವಾರಂಟಿ ಕೊಡ್ತಾರೆ, ಸೊ ಒಳ್ಳೆ ಕ್ವಾಲಿಟಿ ಇದೆ, ಒಳ್ಳೆ ಪ್ರೊಫೆಷನಲ್ ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಎನಿ ಟೈಮು ಕರೆಂಟಿಂಗ್ ಕೆಲಸ ಮಾಡೋರು ಒಬ್ರು ಆದರೆ, ಇನ್ಸ್ಟಾಲೇಷನ್ ಮಾಡೋರೊಬ್ರು, ಟ್ಯಾಂಕ್ ಕ್ಲೀನ್ ಮಾಡೋರೊಬ್ರು, ಟ್ಯಾಂಕ್ ಫಿಟ್ಟಿಂಗ್ ಮಾಡೋರೊಬ್ರು, ಪ್ರತಿಯೊಂದು ಕೂಡ ಟೀಮ್ ವೈಸ್ ಇಲ್ಲಿ ಕೆಲಸ ನಡೀತಾ ಇದೆ. ಅಲ್ಲೆಲ್ಲ ಕಿಟ್ಗಳು ನೋಡ್ತಾ ಇರ್ಬೋದು ಹೊರಗಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಜೊತೆಗೆ ಇಲ್ಲಿನ ಓನರ್ ಆಗಿರ್ತಕ್ಕಂಥವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮ್ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಕೆ, ಈಗ CNG ಅಂತಕ್ಕಂಥ ತುಂಬಾ ಜನ ಫಿಟ್ ಮಾಡ್ತಾ ಇದಾರೆ ಅಲ್ವಾ? ದಿನಕ್ಕೆ ಎಷ್ಟು ಗಾಡಿ ಫಿಟ್ ಮಾಡ್ತೀರಾ ನೀವು? ದಿನಕ್ಕೆ 5 ಗಾಡಿ. 5 ಗಾಡಿ ಫಿಟ್ ಮಾಡೇ ಮಾಡ್ತೀರಾ? 5 ಇದ್ದೇ ಇದೆ ಕಂಪಲ್ಸರಿ. ಓಕೆ, ಈಗ ಎಕ್ಸಾಕ್ಟ್ ಆಗಿ ಅಗ್ರಹಾರ ದಾಸರಲ್ಲಿ ಶೆಲ್ ಪೆಟ್ರೋಲ್ ಬ್ಯಾಂಕ್ ಪಕ್ಕ ಬಂದ್ರೆ ಸಾಕು ಅಲ್ವಾ? ಮೈಲೇಜ್ ಜಾಸ್ತಿ ಬೇಕಂದ್ರೆ CNG ಹಾಕ್ಸ್ಕೋಬಹುದು. ಕಂಪಲ್ಸರಿ. ಪರ್ಫಾರ್ಮೆನ್ಸ್ ಏನ್ ಕಮ್ಮಿ ಆಗಲ್ಲ? ಇಲ್ಲ, ಸೇಮ್ ಪೆಟ್ರೋಲ್ ಪಿಕಪ್. ಪಕ್ಕ. ಸೂಪರ್. ಯೂನಿವರ್ಸಲ್ ಮೋಟರ್ ಸರ್. ಸೊ ನೋಡಿ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತಾರೆ. ಸೊ ಏನೇನು ಫಿಟ್ ಮಾಡ್ತಾರೆ, ಏನು, ಸೊ ಇದಕ್ಕೇನ ವಾರಂಟಿ ಗ್ಯಾರಂಟಿ ಹೋಗುತ್ತಾ, ಅಥವಾ ಏನಾದ್ರು ಕಟ್ ಮಾಡ್ಬೇಕಾ, ಅಥವಾ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕಾ, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ಇವ್ರದೇ ಕೂಡ ಪ್ರತಿಯೊಂದು ಕಿಟ್ ಇರುತ್ತೆ. ಸೊ ಒಂದು ಬಡ್ಜೆಟ್ ಅಲ್ಲಿ ಮಾಡ್ಕೊಡ್ತಾರೆ. ಯಾರಿಗೆಲ್ಲ CNG ಫಿಟ್ ಮಾಡಿಸ್ಕೋಬೇಕು, ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. CNG ವಿಚಾರಕ್ಕೆ ಬಂದ್ರೆ ಏನಕ್ಕೆ CNG ಫಿಟ್ ಮಾಡಬೇಕು? CNG ಮೇನ್ ಕಾರಣ ಏನಂದ್ರೆ ಮೈಲೇಜ್ ಬಂದೋಸ್ಕರ ಫಿಟ್ ಮಾಡ್ಬೇಕು. ಈಗ ಪೆಟ್ರೋಲ್ ಪ್ರೈಸ್ ಇಂದ ಹಿಡಿದು ನಿಮ್ಗೆ ಮೈಲೇಜ್, ನಿಮ್ಗೆ ಯಾವ್ದಾದ್ರು ಗಾಡಿ ತಗೊಳ್ಳಿ, ಸಿಟಿ ಲಿಮಿಟ್ ಓಡಿಸ್ತೀನಿ ಅಂದ್ರೆ 12 to 13 ಕಿಲೋಮೀಟರ್ಸ್ ಮೇಲೆ ಯಾವ ಗಾಡಿನೂ ಬರಲ್ಲ. ಇವಾಗ CNG ಕಂಪೇರ್ ಮಾಡಿದ್ರೆ ನಿಮ್ಗೆ ಸಿಟಿಯಲ್ಲೇ 25 ಸಿಗುತ್ತೆ, ಹೈವೇದಲ್ಲಿ 35 ಸಿಗುತ್ತೆ ನಿಮ್ಗೆ. ಪ್ಲಸ್ ಇದರಲ್ಲಿ ನಿಮ್ಗೆ ಪಿಕಪ್ ಕ್ಯಾಪಾಸಿಟಿ ಸೇಮ್ ಪೆಟ್ರೋಲ್ ಪಿಕಪ್ ಇರುತ್ತೆ, ವ್ಯತ್ಯಾಸ ಏನಿರಲ್ಲ ನಿಮ್ಗೆ. ಇವಾಗ ಕೆಲವು ಜನ ಹೇಳ್ತಾರೆ ಪಿಕಪ್ ಇರಲ್ಲ, ಜರ್ಕ್ ಇರುತ್ತೆ, ಇದು ಅಂತ. 100 to 100% ನಿಮ್ಗೆ ಸರ್ಟಿಫಿಕೇಶನ್ ಆಗೋವರೆಗೂ ನಾವು ನಿಮ್ಗೆ ಕೊಡ್ತೀವಿ. ಆಸ್ ಇಟ್ ಇಸ್ ಪೆಟ್ರೋಲ್ ಪಿಕಪ್ ಕೊಡ್ತೀವಿ. ಪ್ಲಸ್ ನಮ್ಮ ಹತ್ರ ಇರೋದು ಬ್ರ್ಯಾಂಡ್ಗಳು ತೋರಿಸ್ತೀನಿ ನಾನು ನಿಮ್ಗೆ. OEM ಫಸ್ಟ್ ಚಾಯ್ಸ್. ಇದು ಒಂದೇ ಬ್ರ್ಯಾಂಡ್ ಇರೋದು ಆಲ್ ಆಫ್ ಇಂಡಿಯಾಗೆ. BRC ಅಂತ ಹೇಳಿದ್ರೆ ಇದು OEM ಫಸ್ಟ್ ಚಾಯ್ಸ್, ಕಂಪನಿಗೆ ಟೈಪ್ ಆಗಿರೋದು. ಈಗ ಮೊದಲದಿಂದ ಹಿಡಿದು LPG 20 years ಇಂದ ಯಾವ್ದಾದ್ರು ಶೋರೂಮ್ ಇಂದ ನಿಮ್ಗೆ LPG ಕಿಟ್ ಬದಲಿ ಅದಕ್ಕೆ ಬಂದು ನಿಮ್ಗೆ ಬರೀ BRC ಕಿಟ್ ಒಂದೇ ಬರೋದು. ಎಲ್ಲ ಕಂಪನಿಯಲ್ಲಿ BRC ಕಿಟ್ ಒಂದೇ ಬರೋದು ನಿಮ್ಗೆ ಶೋರೂಮ್ ಇಂದ. BRC 20 years ಇಂದ ಬರ್ತಾ ಇದೆ ಎಲ್ಲಾ ಶೋರೂಮ್ ಇಂದ. ಮಾರುತಿ ಇರ್ಲಿ, ಟಾಟಾ ಇರ್ಲಿ, ಹೋಂಡಾ ಇರ್ಲಿ, ಯಾವ್ದಾದ್ರು ಇರ್ಲಿ, BRC ಕಿಟ್ ಒಂದೇ ಬರುತ್ತೆ. ಇವಾಗ CNG ಅಷ್ಟೇ BRC ಬರ್ತಾ ಇದೆ. ಇವಾಗ ಮಾರುತಿ ಶೋರೂಮ್ ಅಲ್ಲಿ ಈಕೋಗ್ ಹೋಗಿ ರೆಡ್ಯೂಸರ್ ಇದೆ,
ಟಾಟಾಗ್ ಹೋಗಿ BRC ರೆಡ್ಯೂಸರ್. ಇದು ಒಂದೇ ಕಿಟ್ಟು ನಿಮ್ಗೆ OEM ಚಾಯ್ಸ್ ಫಸ್ಟ್ ಚಾಯ್ಸ್ ಆಗಿದೆ ಶೋರೂಮ್ ವೆಹಿಕಲ್ಸ್ಗೆ. ಓಕೆ ಓಕೆ ಪ್ಲಸ್ ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ನಾವು ರೆನಾಲ್ಟ್ಗೆ ರೆಟ್ರೋಫಿಟೆಡ್ ಇದು ಆಗಿದೆ ಟೈಪ್ ಆಗಿದ್ದೀವಿ. ಈಗ ನೆಕ್ಸ್ಟ್ ಯಾವ್ದಾದ್ರು ಗಾಡಿ ಇವಾಗ ಶೋರೂಮ್ ಇಂದ ರೆನಾಲ್ಟ್ ಇದು ಕಸ್ಟಮರ್ಗೆ ಡೆಲಿವರಿ ಮಾಡ್ಬೇಕಂತ ಹೇಳಿದ್ರೆ ಶೋರೂಮ್ ಅಲ್ಲಿ ನಾವು ಫಿಟ್ ಮಾಡ್ಬಿಟ್ಟು ವೆಹಿಕಲ್ ನಾವು ಡೆಲಿವರಿ ಕೊಡ್ತೀವಿ. ಶೋರೂಮ್ ಕಸ್ಟಮರ್ಗೆ ಡೆಲಿವರಿ ಮಾಡ್ತಾರೆ. ಅಂದ್ರೆ ಕರ್ನಾಟಕ ನೀವೇ ಫಿಟ್ ನಾವೇ ಟೈಪ್ ಆಗಿರೋ ಆಲ್ ಆಫ್ ಕರ್ನಾಟಕ ಆಗಿ ನಾವೇ. ಮತ್ತೆ ಡಿಸ್ಟ್ರಿಬ್ಯೂಟರ್ ಕರ್ನಾಟಕ ನಾವು ಬೆಂಗಳೂರು BRC ಬ್ರ್ಯಾಂಡ್ ಆಲ್ ಆಫ್ ಕರ್ನಾಟಕ ಡಿಸ್ಟ್ರಿಬ್ಯೂಟರ್. ಓಕೆ ಈ ಕಂಪನಿ ಮೆಟೀರಿಯಲ್ ಬರುತ್ತೆ ಇದು. ಓಕೆ ಪ್ಲಸ್ ಇದಕ್ಕೆ ವಾರಂಟಿ ಎಲ್ಲ 2 years ಇರುತ್ತೆ. ವಾರಂಟಿ ಗ್ಯಾರಂಟಿ ಫ್ರೀ ಸರ್ವಿಸ್ ಎಲ್ಲ ನಿಮ್ಗೆ. ಪ್ಲಸ್ ಇದರಲ್ಲಿ ಯಾವ್ದು ನಿಮ್ಗೆ ನೆಕ್ಸ್ಟ್ ಫಿಟ್ ಮಾಡಾದ್ಮೇಲೆ ಚಾರ್ಜಸ್ ಯಾವ್ದು ನಿಮ್ಗೆ ಇರಲ್ಲ. ಬೇರೆ ಈ ಫಿಲ್ಟರ್ ಚೇಂಜ್ ಮಾಡ್ಬೇಕು ನಾವು ಸರ್ವಿಸ್ ಮಾಡ್ಬೇಕು ಅದಕ್ಕೆ ಯಾವ್ದು ಚಾರ್ಜಸ್ ಇರಲ್ಲ. ಈಗ ಏನ್ ಇನ್ಸ್ಟಾಲ್ ಮಾಡ್ತೀವಿ ಅಷ್ಟೇ ನೀವು. ನೆಕ್ಸ್ಟ್ ಫ್ಯೂಚರ್ ವೈಸ್ ಯಾವ್ದು ನೀವು ಇದಕ್ಕೆ ಒಂದು 10 rupees ಖರ್ಚು ಮಾಡ್ಬೇಕಂತ ಯಾವ್ದು ಇರಲ್ಲ. ಈಗ ಫಸ್ಟ್ ಏನ್ ನೀವು ಅಮೌಂಟ್ ಪೇ ಮಾಡಿರ್ತೀರಾ ಅಷ್ಟೇ. ಎಷ್ಟಾಗುತ್ತೆ ಸರ್? ಇದೆ ಡಿಪೆಂಡ್ ಅಪಾನ್ ಮೆಟೀರಿಯಲ್ ಇದೆ. ಇವಾಗ ಇದ್ರಲ್ಲಿನೂ ನಿಮ್ಗೆ ಒಂದು 3 ಬ್ರ್ಯಾಂಡ್ ಇದೆ. ಈಗ BS6 ಗೆ ಒಂದು ಬರುತ್ತೆ, BS4 ಗೆ ಬೇರೆ ಬರುತ್ತೆ, Type 2 ಗೆ ಬೇರೆ ಬರುತ್ತೆ. ಒಂದ್ 3 ಬ್ರ್ಯಾಂಡ್ ಇದೆ. ಪ್ರೈಸ್ ಬಂದು ಸ್ಟಾರ್ಟಿಂಗ್ ನಿಮ್ಗೆ ಒಂದು 50,000 ಇಂದ ಸ್ಟಾರ್ಟ್ ಆಗುತ್ತೆ. 50,000 ಸ್ಟಾರ್ಟ್ ಆಗುತ್ತೆ. ನಾನೀಗ ಕಾರ್ ತಗೊಂಡ್ಬರ್ತೀನಿ, ಒಂದು ಪೆಟ್ರೋಲ್ ಕಾರು ತಗೊಂಡ್ಬಂದು ನಿಲ್ಲಿಸ್ತೀನಿ. ಸೊ ಏನ್ ಸ್ಟಾರ್ಟಿಂಗ್ ವರ್ಕ್ ಏನ್ ಸ್ಟಾರ್ಟ್ ಮಾಡ್ತೀರಾ, ಏನ್ ಇನ್ಸ್ಟಾಲೇಷನ್ ಮಾಡ್ತೀರಾ ಅದನ್ನ ಸ್ವಲ್ಪ ತೋರಿಸ್ಬಿಡಿ. ಬನ್ನಿ ತೋರಿಸ್ತೀನಿ. ಈಗ ಒಂದು ಸ್ವಿಫ್ಟ್ ಡಿಸೈರ್ ಬಂದು ನಿಂತಿದೆ ಸರ್. ಈಗ ಈ ಗಾಡಿನಲ್ಲಿ ಫಸ್ಟ್ ಟ್ಯಾಂಕ್ ಕುಂದಿರಿಸ್ತೀರಾ ಅಥವಾ ಈ ಕಿಟ್ನ ಇನ್ಸ್ಟಾಲೇಷನ್ ಮಾಡ್ತೀರಾ? ಇವಾಗ ವೆಹಿಕಲ್ ಬಂತು ಅಂದ್ರೆ ಫಿಟ್ಮೆಂಟ್ ಗೆ ಆ ವರ್ಕ್ ಗೆ ಪ್ರೊಸೆಸ್ ಗೆ ಆ ಹುಡುಗರೇ ಇರ್ತಾರೆ ನಿಮ್ಗೆ. ಈಗ ಎಲೆಕ್ಟ್ರಿಷಿಯನ್ ಒಬ್ರೆ ಅವ್ರ ಕೆಲಸ ಅದೇ ಮಾಡ್ಬೇಕು. ಟ್ಯಾಂಕ್ ಫಿಟ್ಟಿಂಗ್ ಟ್ಯಾಂಕ್ ಹುಡುಗರೇ ಬೇರೆ ಇತ್ತು. ಮತ್ತೆ ಕಸ್ಟಮರ್ ಬಂತು ಅಂದ್ರೆ ಇಲ್ಲೇ ಇದ್ದಿ ನೀವು ಫಿಟ್ ಮಾಡ್ಕೊಂಡು ವಿತಿನ್ 2.5 hours to 3 hours ಒಳಗಡೆ ನಿಮ್ಗೆ ವೆಹಿಕಲ್ ಡೆಲಿವರಿ ಮಾಡ್ತೀವಿ. ಇಲ್ಲೇ ಇದ್ದಿ ಮಾಡ್ಸ್ಕೊಂಡು ಫಿಟ್ ಮಾಡ್ಕೊಂಡು ಹೋಗ್ಬೋದು. ಮೇ ಬಿ 1 day ಬಿಡಿ 2 day ಬಿಡಿ ಆತರ ಇಲ್ಲ. 2.5 or 3 hours ಒಳಗಡೆ ವೆಹಿಕಲ್ ಡೆಲಿವರಿ ಮಾಡ್ತೀನಿ. ಈಗ ಏನ್ ಮಾಡ್ತೀರಾ ಸ್ಟಾರ್ಟಿಂಗ್? ಇವಾಗ ಸ್ಟಾರ್ಟಿಂಗ್ ಅದೇ ವೆಹಿಕಲ್ ಬಂದಿದೆ. ವೆಹಿಕಲ್ ಬಂದಾದ್ಮೇಲೆ ಇದಕ್ಕೆ CNG ಕಿಟ್ ಏನ್ ವೈರಿಂಗ್ ಕಿಟ್ ಇರುತ್ತೆ, ಈ ವೈರಿಂಗ್ ಎಲ್ಲ ಒಬ್ರು ಇದೆ ವರ್ಕ್ ಮಾಡ್ತಾರೆ. ಬೇರೆ ಏನೇನ್ ಪ್ರಾಡಕ್ಟ್ ಎಲ್ಲೆಲ್ಲಿ ಫಿಟ್ ಆಗ್ಬೇಕು ಅಂತ ಫಿಟ್ ಆಗುತ್ತೆ. ಪ್ಲಸ್ ಈಗ ವರ್ಕ್ ನಡೀತಾ ಇದೆ ನೋಡ್ಬೋದು ನೀವು. ಆಮೇಲೆ ರೆಡ್ಯೂಸರ್ ಫಿಟ್ ಮಾಡ್ತಾರೆ, ಪೈಪ್ ಲೈನ್ ಫಿಟ್ ಮಾಡ್ತಾರೆ. ಬಂದಿರೋದು ವೆಹಿಕಲ್ ಇದು ಫಿಟ್ಟಿಂಗ್ ಗೆ Hyundai i10 ವಿತಿನ್ 2.5 hours ಇಂದ 3 hours ಅಲ್ಲಿ ವೆಹಿಕಲ್ ಡೆಲಿವರಿ ತಗೊಂತಾರೆ ಕಸ್ಟಮರ್. ಇಲ್ಲೇ ಇದಾರೆ ಕಸ್ಟಮರ್. ಇವಾಗ ವೆಹಿಕಲ್ ಬಂದಿದೆ, ಪೆಟ್ರೋಲ್ ಅಲ್ಲಿ ಬಂದಿತ್ತು ನಿಮ್ಗೆ. ಈಗ CNG ಫಿಟ್ಟಿಂಗ್ ಗೆ ಬಂದಿದೆ ನೋಡಿ. ಇದು ಇಂಜೆಕ್ಟರ್ ರೈಲ್ ಅಂತಾರೆ. ಇಂಜೆಕ್ಟರ್ ರೈಲ್ ಇದು ನೋಡಿ ನಿಮ್ಗೆ. ಏನು ಇದಕ್ಕೆ ಟ್ಯಾಗ್ ಗೀಗು ಏನಿಲ್ಲ, ಅಲ್ಲಾಡೋದು ಹೊಡೆದ್ರೂ ಬರಲ್ಲ. ಇದು ಫಿಟ್ಟಿಂಗ್ ಆತರ ನಿಮ್ಗೆ ಕಂಪ್ನಿ ಫಿಟ್ಟಿಂಗ್ ಬರುತ್ತೆ. ಪ್ಲಸ್ ಮೇನ್ ಇಲ್ಲಿ ರೆಡ್ಯೂಸರ್ ಇದೆ, BRC ರೆಡ್ಯೂಸರ್. ಆಮೇಲೆ ಕೆಲವು ಗಾಡಿಗೆ ಫಿಲ್ಲಿಂಗ್ ಪಾಯಿಂಟ್ ಬಂದು ಮುಂದಕ್ಕೆ ಬರುತ್ತೆ. ಪ್ಲಸ್ ಇಲ್ಲ ಅಂದ್ರೆ ಹಿಂದೆ ಬ್ಯಾಕ್ ಸೈಡ್ ಪೆಟ್ರೋಲ್ ಕ್ಯಾಪ್ ಅಲ್ಲೇ ಬರುತ್ತೆ. ಪ್ಲಸ್ ವೈರಿಂಗ್ ಕೆಲಸ ನಡೀತಾ ಇದೆ ನೋಡಿ. ಇದು ಪೆಟ್ರೋಲ್ದು ನಿಮ್ಗೆ ವೈರಿಂಗ್ ಹೆಂಗ್ ಬಂದಿದೆ ಲೂಮ್ ಆಸ್ ಇಟ್ ಇಸ್ ಇದೇ ಲೂಮ್ ಇಂದ ನಿಮ್ಗೆ CNG ವೈರಿಂಗ್ ಬರುತ್ತೆ. ನಿಮ್ಗೆ ಕಟ್ ಎಲ್ಲೂ ಇಲ್ಲ, ಕಪ್ಲರ್ ಟು ಕಪ್ಲರ್. ಎಂತದ್ದು ಏನಿಲ್ಲ, ಕಪ್ಲರ್ ಟು ಕಪ್ಲರೇ ಬರುತ್ತೆ. ಪ್ಲಸ್ ಫಿಟ್ಟಿಂಗ್ ಬಂದು ನಿಮ್ಗೆ ಆಸ್ ಇಟ್ ಇಸ್ ಕಂಪನಿಯಿಂದ ಏನ್ ಬರುತ್ತೆ ಅದೇ ಇರುತ್ತೆ. ಈ ಮೇಲೆ ವೈರಿಂಗು ಇದು ಆತರ ಎಲ್ಲ ಇರಲ್ಲ. ಏನ್ ಪೆಟ್ರೋಲ್ ಲೂಮಿಂಗ್ ವೈರಿಂಗ್ ಇದೆ ಅದೇ. ಈಗ ನೀವು CNG ಫಿಟ್ ಮಾಡಾದ್ಮೇಲೆ ಇದು ಒಂದೇ ನಿಮ್ಗೆ ಮೇಲೆ ಕಾಣುತ್ತೆ. ಇದು ಬಿಟ್ರೆ ಬೇರೆ ಯಾವ್ದು ಪಾರ್ಟ್ಸ್ ಕಾಣಲ್ಲ ನಿಮ್ಗೆ ಇವಾಗ. ಮತ್ತೆ ಇನ್ನೊಂದು ಇವಾಗ ಕಿಟ್ ಅಲ್ಲಿ ಬಂದು ನಿಮ್ಗೆ ಯಾವ್ದು ಅಡ್ವಾನ್ಸ್ ಅದು ಯಾವ್ದು ಬರಲ್ಲ. ಈ ಪಿಕಪ್ ಕಡಿಮೆ ಇದೆ, CNG ಫಿಟ್ ಮಾಡ್ಬಿಟ್ರೆ ಪಿಕಪ್ ಇಶ್ಯೂ ಇದೆ, ಈ ತರ ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನಾವೊಂದು ಪ್ರಾಡಕ್ಟ್ ತಗೊಂಡ್ ಬಂದಿದ್ದೀವಿ ಇನ್ನೊಂದು ಹೊಸದು ಮಾರ್ಕೆಟ್ ಅಲ್ಲಿ. ಯಾವ್ದು CNG ಕಿಟ್ ಅಲ್ಲಿ ಅಡ್ವಾನ್ಸರ್ ಬರಲ್ಲ. ಅಡ್ವಾನ್ಸರ್ ನಾವು ಸಪ್ರೇಟ್ ಪರ್ಚೇಸ್ ಮಾಡಿ ಫಿಟ್ ಮಾಡ್ತೀವಿ. ಚಾರ್ಜಸ್ ಯಾವ್ದು ನಿಮ್ಗೆ ₹1 ಇರಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ ನಿಮ್ಗೆ, ಚಾರ್ಜಸ್ ಇಲ್ಲ ಇದಕ್ಕೆ. ಮತ್ತೆ ಆಸ್ ಇಟ್ ಇಸ್ ಪಿಕಪ್ ಪೆಟ್ರೋಲ್ ಇರುತ್ತೆ. ಪೆಟ್ರೋಲ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ಅಮೌಂಟ್ ಪೇ ಮಾಡಬೇಡಿ, ಅಷ್ಟು ಗ್ಯಾರಂಟಿ. ಮತ್ತೆ ಚಾರ್ಜಸ್ ಇಲ್ಲ. ಯಾವ್ದಾದ್ರು ಗಾಡಿಗೆ ಯಾವ್ದಾದ್ರು ಅಡ್ವಾನ್ಸ್ ಇರಲಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ ನಮ್ಮ ಹತ್ರ, ಯಾವ್ದು ಚಾರ್ಜಸ್. ಇದೇನ್ ಕೆಲಸ ಮಾಡುತ್ತೆ ಇದು? ಅದೇ ಇದು ಪಿಕಪ್ ಗೋಸ್ಕರ ಅಡ್ವಾನ್ಸರ್ ಅಂತೀವಿ, ಆಲ್ಫಾ ಅಡ್ವಾನ್ಸರ್. ಇದು ಫಿಟ್ ಮಾಡ್ರೆ ಆಸ್ ಇಟ್ ಇಸ್ ನಿಮ್ಗೆ ಪೆಟ್ರೋಲ್ ಪರ್ಫಾರ್ಮೆನ್ಸ್ ಬರುತ್ತೆ ನಿಮ್ಗೆ. ಪಕ್ಕನಾ ಸರ್? ಪಕ್ಕ 100%. ಉಚಿತವಾಗಿ ಚಾರ್ಜ್ ಮಾಡ್ತೀರಾ ಇದಕ್ಕೆ? ಇಲ್ಲ, ನೋ ಚಾರ್ಜಸ್, ಫ್ರೀ. ಯಾವ್ದಾದ್ರು ಗಾಡಿಯಲ್ಲಿ ಅಡ್ವಾನ್ಸರ್ ಫ್ರೀ. ಎಲ್ಲಾ ಇನ್ಸ್ಟಾಲೇಷನ್ ಆದ್ಮೇಲೆ ಟ್ಯಾಂಕ್ ಹಾಕಿದ್ಮೇಲೆ ಎಲ್ಲ ಹಾಕಿದ್ಮೇಲೆ ಪಿಕಪ್ ಇನ್ನೂ ಬೇಕು, ಪರ್ಫಾರ್ಮೆನ್ಸ್ ಜಾಸ್ತಿ ಬೇಕು ಅಂದ್ರೆ ಇದನ್ನ ಫಿಟ್ ಮಾಡ್ತಾರೆ. ಸೊ ಇದು ಫಿಟ್ ಮಾಡೋದ್ರಿಂದ ಪಿಕಪ್ ಜಾಸ್ತಿ ಆಗುತ್ತೆ. ಇದನ್ನ ಕಂಪ್ಲೀಟ್ಲಿ ಫ್ರೀ ಆಗಿ ಹಾಕೊಡ್ತಾರೆ. ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಯಾವ್ದು ಚಾರ್ಜಸ್. ಮತ್ತೆ ಒಂದೊಂದು ಗಾಡಿಗೆ ಒಂದೊಂದು ಅಡ್ವಾನ್ಸ್ ಬೇರೆ ಬೇರೆ ಬರುತ್ತೆ. ಯಾವ್ದಾದ್ರು ಗಾಡಿಯಲ್ಲಿ ಅಡ್ವಾನ್ಸ್ ಅದು ನಮ್ಮ ಕಡೆಯಿಂದ ಫ್ರೀ ಆಗುತ್ತೆ. ಮತ್ತೆ ಟ್ಯಾಂಕ್ ಯಾವ ತರ ಫಿಟ್ ಮಾಡ್ತೀರ ಅನ್ನೋ ಸ್ವಲ್ಪ ತೋರಿಸ್ಬಿಡಿ. ಆಗ್ಲೇ ನೋಡಿದ್ವಿ. ಸೊ ಇದು ಫಿಟ್ ಮಾಡ್ಬೇಕಾದ್ರೆ ಸ್ಟ್ಯಾಂಡು ಗಿಂಡು ಎಲ್ಲ ನಿಮ್ ಕಡೆಯಿಂದನೆಲ್ಲ ಸರ್ ಕರೆಕ್ಟಾಗಿ ಫಿಟ್ ಮಾಡಿ? ಎಲ್ಲ ನಮ್ಮ ಕಡೆಯಿಂದಾನೇ ಇರುತ್ತೆ ಸರ್. ಇದು
ಇದಕ್ಕೆ ಸ್ಟ್ಯಾಂಡು ಫಿಟ್ಟಿಂಗ್ ಎಲ್ಲ ಹಿಂದೆಗಡೆ ಬ್ಯಾಕ್ ಸೈಡು ನಿಮ್ಗೆ ಸ್ಟೆಪ್ನಿ ಸ್ಟ್ಯಾಂಡಿಂಗು ಇದೆಲ್ಲ ನಿಮ್ಗೆ ಒಂದು ಪ್ರಾಪರ್ ಒಂದು ಫಿಟ್ಮೆಂಟ್, ಒಂದು ಕಂಪನಿ ಫಿಟ್ಮೆಂಟ್ ತರಾನೇ ಸಿಗುತ್ತೆ ನಿಮ್ಗೆ ಇವಾಗ. ಓಕೆ, ಇದನ್ನು ರೆಡಿ ಆಗ್ತದೆ. ಹೌದೌದು. ಈಗ ಆಲ್ರೆಡಿ ಟ್ಯಾಂಕ್ ಕುಂದ್ರಿಸಿರ್ತಕ್ಕಂಥ ಕಾರ್ನ ತೋರಿಸಿ ಸರ್ ಅಲ್ಲ ಇದೆ, ಬನ್ನಿ ತೋರಿಸ್ತೀನಿ. ಇವಾಗ ಇವತ್ತು ಬಂದಿರೋದೆಲ್ಲ ವೆಹಿಕಲ್ಸ್ ಬಂದು ನಿಮ್ಗೆಲ್ಲ ಇವಾಗ ಫಿಟ್ ಮಾಡೋದನ್ನೇ. ಇದು ಫಿಟ್ಟಿಂಗೆ, ಇದು ಫಿಟ್ಟಿಂಗ್ ಫಿಟ್ಟಿಂಗೆ, ಬಂದಿರೋದೆ. ಇದು ಫಿಟ್ಟಿಂಗೆ, ಅಲ್ಲಿ ಬ್ರೀಜಾ ನಿಂತ್ಕೊಂಡೈತೆ ಅದು ಫಿಟ್ಟಿಂಗೆ, ಎಲ್ಲ ನಿಮ್ಗೆ ಫಿಟ್ಮೆಂಟ್ಗೆ ಬಂದಿರೋದು ಇವಾಗ ಇದೆಯಾ ಇವ್ರೆಲ್ಲ ಫಿಟ್ ಆಗಿರ್ತಕ್ಕಂಥದ್ದು. ಫಿಟ್ ಆಗಿರೋದನ್ನ ತೋರಿಸ್ತೀನಿ ಬನ್ನಿ ಸರ್. ನೋಡ್ಬೋದು ಇಲ್ಲಿ ಈ ಕಸ್ಟಮರ್ಗೆ ಫಿಟ್ ಮಾಡಿ ಅದೇ 3 years ಆಗಿದೆ. ಟ್ಯಾಂಕ್ ರಿನ್ಯೂವಲ್ ಟೆಸ್ಟಿಂಗ್ ಬಂದವ್ರೆ 3 years. ಈ ವೆಹಿಕಲ್ ಫಿಟ್ ಆಗಿ ಒಂದು 3 years ಆಗಿದೆ. ಕಸ್ಟಮರ್ ಇಲ್ಲೇ ಇದ್ದಾರೆ. ನಾವೇನು ಇವ್ರಿಗೆ ಕರೆಸಿ ರಿವ್ಯೂ ಹೇಳಿ ಅಂತ ಹೇಳಿಲ್ಲ, ಟೆಸ್ಟಿಂಗ್ ಪರ್ಪಸ್ ಬಂದವ್ರು ಅಷ್ಟೇ. ಕೇಳ್ಬಿಡೋಣ ಅವ್ರಿಗೆ ಯಾವ ತರ ಇದೆ. ಅದಕ್ಕೋಸ್ಕರ ನೀವೇ ಕಸ್ಟಮರ್ ಹತ್ರ ಕೇಳ್ಬೋದು ಅದು. ಸರ್ ಓಕೆ, ಏನು ಅನಿಸ್ತು ನಿಮಗೆ? ಸರ್ ನಮಗೆ 3 years ಆಯ್ತು ಇವ್ರು ಹಾಕೊಟ್ಟು, ಯಾವುದೇ ಥರದ ಒಂದು ಕಂಪ್ಲೇಂಟ್ ಏನು ಬಂದಿಲ್ಲ. ನಾವು ನಮ್ಮ ಕಡೆಯಿಂದ, ನಮ್ಮ ಕಂಪ್ನಿ ಕಡೆಯಿಂದ ಒಂದು 35 ಗಾಡಿ ಮೇಲೆ ಕೊಟ್ಟಿದ್ದೀವಿ. 35 ಗಾಡಿ ಕೊಟ್ಟಿದ್ದೀವಿ. ನಿಜನಾ ಸರ್? 35 ವೆಹಿಕಲ್ ಮೇಲೆ ಆಗಿದೆ. ವರ್ಕ್ ಫಿನಿಶಿಂಗು ಆಗ್ಬೋದು, ವೈರಿಂಗ್ ಆಗ್ಬೋದು. ಇದು ಬೇರೆ ಕಡೆಗೂ ಇಲ್ಲಿಗೆ ಹೋಲಿಸಿದ್ರೆ ನಮಗೆ ತುಂಬಾ ಖುಷಿ ಇದೆ. ಅದಕ್ಕೋಸ್ಕರ ನಾರ್ಮಲ್ ಆಗಿರೋ ಮೈಲೇಜ್ ಗಿಂತ ಎಷ್ಟು ಇಂಪ್ರೂವ್ ಆಯ್ತು ನಿಮ್ದು? ಒಂದು ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಸರ್. ಮೈಲೇಜ್ ಚೆನ್ನಾಗಿದೆ. 25-30 ವರೆಗೂ ಬರ್ತಾ ಇದೆ. 30 ವರೆಗೂ ಬರ್ತಾ ಇದೆ. ಮತ್ತೆ ಇನ್ನೊಂದು ಏನಂದ್ರೆ, ನಮಗೆ ಬೇರೆ ಕಡೆ ಹಾಕ್ಸಿರೋರು ತುಂಬಾ ಕಂಪ್ಲೇಂಟ್ಸ್ ಹೇಳ್ತಾ ಇದಾರೆ. ನಾವಿವಾಗ ನೋಡಿ ಒಂದು 100 ಕಿಲೋಮೀಟರ್ ಕರೆಸಿ ಇಲ್ಲಿಗೆ ಗಾಡಿ ಕಳಿಸ್ತಾ ಇದೀವಿ. ಬೇರೆ ಕಡೆ ಔಟ್ಸೈಡ್ ಗಾಡಿಗಳನ್ನ ಇಲ್ಲಿಗೆ ಕರೆಸ್ತೀವಿ. ಯಾಕೆಂದ್ರೆ ಇವ್ರು ಕೂಡ ಒಂದು ಸರ್ವೀಸು. ನೀವು ಎಷ್ಟೇ ಸರಿ ಏನೇ ಬಂದ್ರೂ ಏನೇ ಇದ್ರೂ ಸಾಲ್ವ್ ಮಾಡ್ಕೊಡ್ತಾರೆ. ಮೇಂಟೆನೆನ್ಸ್ ಏನಾದರೂ ಜಾಸ್ತಿ ಬರುತ್ತೆ? ಏನೂ ಇಲ್ಲ ಸರ್, ಮೇಂಟೆನೆನ್ಸೇ ಇಲ್ಲ. ಇವಾಗ ನೋಡಿ ಟ್ಯಾಂಕ್ ಕರೆಸಿದ್ದಾರೆ, ಅವರೇ ಸರ್ವಿಸ್ ಮಾಡ್ಕೊಡ್ತಾ ಇದ್ದಾರೆ. ಅವರೇ ರೆಸ್ಪಾನ್ಸ್ ತಗೊಂಡು ಅವರೇ ಮಾಡ್ತಾರೆ. ದುಡ್ಡು ಉಳಿಸ್ಬೇಕಾ? ಇದನ್ನ ಫಿಟ್ ಮಾಡಿ. ಮೈಲೇಜ್ ಬೇಕಾ? ಇದನ್ನ ಫಿಟ್ ಮಾಡಿ. ಏನೂ ತೊಂದರೆ ಇಲ್ಲ, ಅದರಿಂದ ಏನೂ ತೊಂದರೆ ಇಲ್ಲ. ಯಾವ ಊರು ಸರ್ ನೀವು? ಸರ್ ನಮ್ದು ನೆಲಮಂಗ್ಲ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಸೊ ಮಾಗಡಿ ರೋಡು, ಅಗ್ರಹಾರ, ದಾಸರಳ್ಳಿ ಇರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥದ್ದು ಈ ಸ್ಟೋರು. ಇಲ್ಲಿ ಬಂದು ನೀವು ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಬೋದು. ಸೊ ಇದು ಸ್ವಿಫ್ಟ್ ಡಿಸೈರ್ ಆಯಿತು ಸರ್. ಹಾಗೆ ಟ್ಯಾಂಕ್ ಯಾವ ಥರ ಕುಂದಿರ್ಸಿದ್ರೆ ಅದಕ್ಕೆ, ಸೊ ಅದನ್ನೊಂದು ತೋರಿಸ್ಬಿಡ್ತೀವಿ ಬನ್ನಿ. ಹಿಂಗೆ ಬ್ಯಾಕ್ ಸೈಡ್ ಬನ್ನಿ. ಇನ್ನು ರೆಡಿ ಮಾಡ್ಕೋತಾರೆ ಅಂದ್ರೆ ಈ ಸ್ಟ್ಯಾಂಡ್ ಅಲ್ಲ ಸರ್, ಇದು ಸಪೋರ್ಟಿಗೆ. ಹೌದು. ಆ CNG ಟ್ಯಾಂಕ್ ನ ತಡೆಯೋದಕ್ಕೆ ಕೆಪಾಸಿಟಿ ಎಷ್ಟಿರುತ್ತೆ? ಇರುತ್ತೆ ಇದು 65 kg ತಗ್ಗು ದಿನ್ನಿ ಎಲ್ಲ ಇರುತ್ತೆ. ಅವಾಗೇನು ಬೆಂಡ್ ಗಿಂಟ್ ಆಗಲ್ವಾ ಇದು? ಅದಕ್ಕೋಸ್ಕರನೇ ಇಲ್ಲಿ ನೋಡಿ, ಇವಾಗ ಈಗ ಕಂಪ್ನಿಯಿಂದ ನಿಮ್ಗೆ ಫಿಟ್ ಆಗಿ ಬರುತ್ತೆ ನೋಡಿ ವೆಹಿಕಲ್. ಶಿಫ್ಟ್ ಡಿಸೈರು ಇದೆಲ್ಲ ಕಂಪ್ನಿ ಫಿಟ್ಟಿಂಗ್ ಅಲ್ಲಿ ನಿಮ್ಗೆ ಚಾರ್ಸಿ ಅಲ್ಲೇ ಫಿಟ್ ಆಗುತ್ತೆ, ಆ ತರ ಮಾಡ್ಕೊಡ್ತಾರೆ. ಇವಾಗ ಆಚೆ ಕಡೆ ಬಂದು ನಿಮ್ಗೆ ಎಲ್ಲಾದ್ರೂ ಫಿಟ್ ಮಾಡಿ ಈ ತರ ಸ್ಟ್ಯಾಂಡ್ ಬರಲ್ಲ ನೋಡಿ. ಇದು ನಿಮ್ಗೆ ನಾವು ಅಷ್ಟೇ ಕಂಪ್ನಿಯಿಂದ ಏನ್ ಬರುತ್ತೆ ಚಾರ್ಸಿ ಎಲ್ಲ ಫಿಟ್ ಆಗುತ್ತೆ. ಇದು ಈ ಚಾರ್ಸಿ ಫಿಟ್ ಅಲ್ಲಿ ಆಗಿರೋದ್ರಿಂದ ಏನಾಗುತ್ತೆ, ನಿಮ್ಗೆ ಎಷ್ಟಾದ್ರೂ ಶೇಕ್ ಆಗ್ಲಿ ಏನಾಗಲ್ಲ. ಪ್ಲಸ್ ಹಿಂದಗಡೆಯಿಂದ ಗಾಡಿ ಯಾವ್ದಾದ್ರು ಬಂದು ಹೊಡಿಲಿ, ನಿಮ್ಗೆ ಸ್ಟ್ಯಾಂಡ್ ಬಂದು ಚಾರ್ಸಿಯಲ್ಲಿ ಫಿಟ್ ಆಗುತ್ತೆ. ಅದರಿಂದ ನಿಮ್ಗೆ ಒಂದು ನಿಮಿಷ ಟ್ಯಾಂಕ್ ಮೇಲೆ ಹೆಂಗ್ ಕಟ್ಸ್ ನೋಡೋಣ. ಟ್ಯಾಂಕ್ ಹತ್ರ ಇಡಿ ನೋಡಿ. ಸ್ಟ್ಯಾಂಡ್ ಒಳಗಡೆ ಈ ತರ ಸೇಫ್ಟಿಯಾಗಿ ಇಡುತ್ತೆ. ಅಂದದಕ್ಕೋ ಟ್ಯಾಂಕ್ ಸರ್ ಎಷ್ಟು ಕೆಜಿ ಇದು? ಎಷ್ಟು ಕೆಜಿ ಟ್ಯಾಂಕ್? ಇದು 60 ಲೀಟರ್ 60 ವಾಟರ್ ಕೆಪಾಸಿಟಿ. ನಿಮ್ಗೆ ಗ್ಯಾಸ್ ಬಂದು 9.5 ವರೆಗೂ ಹಿಡಿಯುತ್ತೆ. 9.5 kg. 9.5 kg ಹಿಡಿಯುತ್ತೆ. ಸೂಪರ್. ಈಗ ಪ್ರಕಾರ 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಇರ್ಲಿ ಬಿಡಿ. ಸೊ ನೋಡಿ ಈ ತರ CNG ನ ಫಿಕ್ಸ್ ಮಾಡ್ತಾರೆ. ಕೆಳಗಡೆ ಸಪೋರ್ಟಿಗೆ ಸ್ಟ್ಯಾಂಡ್ ಇರುತ್ತೆ. ಮತ್ತೆ ಆ ಕಡೆ ಈ ಕಡೆ ಅಲ್ಲಾಡಬಾರ್ದು ಅಂತೇಳಿ ಲೈಕೆ ನಮ್ಮ ಸೊಂಟಕ್ಕೆ ಬೆಲ್ಟ್ ಹೆಂಗ್ ಹಾಕೋತೀವೋ ಅದಕ್ಕೂ ಕೂಡ ಈ ತರ ಬೆಲ್ಟ್ ಸಿಸ್ಟಮ್ ಹಾಕಿ ಟೈಟ್ ಮಾಡಿ ಥ್ರೆಡ್ ಹಾಕ್ತಾರೆ. ಇಷ್ಟಲ್ಲ. ಸೊ ಗ್ಯಾಸ್ ಏನ್ ಯೂಸ್ ಮಾಡ್ಕೋತಾರೋ ಅದೆಲ್ಲ ಇಲ್ಲಿ ಇರುತ್ತಲ್ಲ ಕಂಟ್ರೋಲು. ಆನ್ ಅಂಡ್ ಆಫ್ ಇರುತ್ತೆ. ಮತ್ತೆ ಫಿಲ್ಲಿಂಗ್ ಪಾಯಿಂಟ್ ಬಂದು ನಿಮ್ಗೆ ಕಸ್ಟಮರ್ ಎಲ್ಲಿ ಹೇಳ್ತಾರೆ ಅಲ್ಲೇ ಹಾಕೊಡ್ತೀವಿ. ಫ್ರಂಟ್ ಬೇಕಂದ್ರೆ ಫ್ರಂಟ್ ಬರುತ್ತೆ, ಬ್ಯಾಕ್ ಸೈಡ್ ಬೇಕಂದ್ರೆ ಬ್ಯಾಕ್ ಸೈಡ್ ಪೆಟ್ರೋಲ್ ಕ್ಯಾಪ್ ಅಲ್ಲೇ ಬರುತ್ತೆ. ಇದಕ್ಕೆಲ್ಲ ಹಾಕ್ಸಿದ್ದೀರಾ? ಇದಕ್ಕೆ 3 years ಮುಂಚೆ ಆಗಿದ್ದು ಫ್ರಂಟ್ ಅಲ್ಲಿ ಇತ್ತು. ಫ್ರಂಟ್ ಅಲ್ಲಿ ಈಗೆಲ್ಲ ಬರೋ ಗಾಡಿಗೆಲ್ಲ ಇವಾಗ ವಾಲ್ಗಳೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಬ್ಯಾಕ್ ಸೈಡ್ ಬರುತ್ತೆ ಇವಾಗ ಎಲ್ಲ ಗಾಡಿಗೆ ಬ್ಯಾಕ್ ಸೈಡ್ ಬರುತ್ತೆ ಇವಾಗ. ಸೂಪರ್ ಸರ್. ಈಗ CNG ಹಾಕ್ಸಿದೀವಿ. ಇನ್ ಕೇಸ್ CNG ಸಡನ್ ಆಗಿ ಖಾಲಿ ಆಯ್ತು, ಸೊ ಪೆಟ್ರೋಲ್ ಶಿಫ್ಟ್ ಆಗುತ್ತಾ ಇಮಿಡಿಯೇಟ್? ಸರ್ ಇದು ನೀವೇನ್ ಮಾಡಂಗಿರಲ್ಲ. ಪೆಟ್ರೋಲ್ ಗಾಡಿ ಸ್ಟಾರ್ಟ್ ಮಾಡಿ ಆಟೋಮೆಟಿಕ್ CNG ಕನ್ವರ್ಟ್ ಆಗುತ್ತೆ. CNG ಖಾಲಿ ಆಯ್ತು, ಬೀಪ್ ಸೌಂಡ್ ಕೇಳಿಸ್ಕೊಂತೀರಾ. ಬೀಪ್ ಸೌಂಡ್ ಬಂದ ತಕ್ಷಣ ಆಟೋಮೆಟಿಕ್ ಅದೇ ಪೆಟ್ರೋಲ್ ಕನ್ವರ್ಟ್ ಆಗುತ್ತೆ. ಸ್ವಿಚಸ್ ಏನಾದರೂ ಇದೆಯಾ? ಸ್ವಿಚಸ್ ಇದೆ, ಇಲ್ಲೇ ಇದೆ, ತೋರಿಸ್ಕೊಡ್ತೀನಿ ನಿಮ್ಗೆ. ಸ್ವಿಚ್ ಬೇಕಂದ್ರೆ ಇದಕ್ಕೆಲ್ಲ ನೀವು ಮಾಡಂಗೆ ಏನಿರಲ್ಲ, ಆಟೋಮೆಟಿಕ್ ಇರುತ್ತೆ. ಗಾಡಿ ಸ್ಟಾರ್ಟ್ ಆಗ್ತಾ ಇದೆ, ಸ್ಟಾರ್ಟ್ ಮಾಡಿದ್ದಾರೆ ಸರ್. ಸ್ವಿಚಸ್ ಎಲ್ಲಿದೆ ಸರ್? ಅದು ನೋಡಿ, ಅಲ್ಲಿದೆ ನೋಡಿ ಸ್ವಿಚ್. ನೋಡಿ ಇದು ಆರೆಂಜು ಪೆಟ್ರೋಲ್ ಸ್ಟಾರ್ಟ್ ಆಗಿದೆ. ಸ್ವಲ್ಪ ದೂರ 10 ಸೆಕೆಂಡ್ ಅಲ್ಲಿ ಆಟೋಮೆಟಿಕ್ CNG ಅದೇ ಕನ್ವರ್ಟ್ ಆಗ್ಬಿಡುತ್ತೆ ನಿಮ್ಗೆ. ಓಕೆನಾ? ಪೆಟ್ರೋಲ್ ಖಾಲಿ ಆಯ್ತು ಅಂದ್ರೆ ಅದೇ CNG ಖಾಲಿ ಆಯ್ತು ಅಂದ್ರೆ ಅದೇ ಆಟೋಮೆಟಿಕ್ ಪೆಟ್ರೋಲ್ಗೆ ಕನ್ವರ್ಟ್. ನಾವೇನು ಮ್ಯಾನ್ಯುವಲಿ ಮ್ಯಾನ್ಯುವಲ್ ಏನ್ ಮಾಡಂಗಿರಲ್ಲ, ಆಪ್ಷನ್ ಮ್ಯಾನ್ಯುವಲ್ ಇರುತ್ತೆ. ನೀವು ಆಟೋಮೆಟಿಕ್ ಇಟ್ಕೊಂಡ್ರೆ ಬೆಸ್ಟ್. ಅದೇ ಎಲ್ಲ ಆಗುತ್ತೆ ನಿಮ್ಗೆ. ಅದೇ ಎಲ್ಲ ಶಿಫ್ಟ್ ಆಗುತ್ತೆ.
ನೋಡಿ ಅಂದ್ರೆ ಒಂದ್ ನಿಮಿಷನೂ ಪುರ್ಸೊತ್ತಿಲ್ಲಲ್ಲ ಸರ್ ನಿಮಗೆ? ಇಲ್ಲ ಸರ್. ಬರ್ತಾ ಇರುತ್ತೆ ಏನಾದ್ರು ಒಂದ್ ಕೆಲಸ. ಸರ್ ಇವಾಗ ನಾನು ಹೇಳ್ದಲ್ಲ, ಆಲ್ ಆಫ್ ಕರ್ನಾಟಕಕ್ಕೆ ನಾವು ಟೈಪ್ ಆಗಿದೀವಿ ಶೋರೂಮ್ ಡೈಲಿ ವೆಹಿಕಲ್. ಇನ್ನೂ ಬಿಸಿ, ಇನ್ನೂ ಬರ್ತಾವೆ, ಇವನು ಇನ್ಸ್ಟಾಲೇಷನ್ ಶೋರೂಮ್ ಮಾಡ್ಬೇಕು. ಬರೀ ಬೆಂಗಳೂರಲ್ಲಿ ಆಲ್ ಓವರ್ ಕರ್ನಾಟಕ, ಆಲ್ ಆಫ್ ಕರ್ನಾಟಕ, ಹುಬ್ಳಿ, ಧಾರವಾಡ, ಎಲ್ಲಾ ಕಡೆ, ಎಲ್ಲಾ ಕಡೆ ಸರ್. ನಿಮ್ದೇ ನಮ್ದೇ ಟೀಮ್ ಆಲ್ರೆಡಿ ಇದಾವ ಅಲ್ಲೆಲ್ಲ? ಟೀಮ್ ಅಲ್ಲೇ ಅಲ್ಲಿ ನಮ್ಮ ಡೀಲರ್ಸ್ ಇದ್ದಾರೆ. ಒಂದೊಂದು ಡಿಸ್ಟಿಕ್ ಅಲ್ಲಿ ಒಬ್ಬೊಬ್ರು ಡೀಲರ್, ಆ ಡೀಲರ್ ಗೆ ಅಪಾಯಿಂಟ್ ಮಾಡ್ಬಿಡಿದೀವಿ. ಆ ಡೀಲರ್ ಅಲ್ಲಿ ಫಿಟ್ ಮಾಡ್ಕೊಳ್ಬೇಕು. ಇವಾಗ CNG ಫಿಟ್ಮೆಂಟ್ ಗೆ ಯಾವ್ದಾದ್ರು ಬೇರೆ ಡಿಸ್ಟಿಕ್ ಇಂದ ಕೇಳಿದ್ರು ಅನ್ಕೊಳ್ಳಿ ಗಾಡಿ, ಇವಾಗ ನಾವೇನ್ ಹೇಳ್ತೀವಿ, ನಮ್ ಡೀಲರ್ ಇದಾರೆ ಅಲ್ಲೇ ಫಿಟ್ ಮಾಡಿ, ಸರ್ವಿಸ್ ನನ್ನ ಕಡೆಯಿಂದ ಆಯ್ತು. ಎಲ್ಲ ಕಡೆ BRC ಬ್ರಾಂಡ್ ಹಾಕೋದು. ಸೂಪರ್ ಸರ್. ಈಗ ಗ್ರ್ಯಾಂಡ್ ವಿಟಾರ ಕೂಡ ಇನ್ಸ್ಟಾಲೇಷನ್ ಮಾಡಿದೀರಾ ನೋಡಿ. ಯಾರಾದ್ರೂ ಪೆಟ್ರೋಲ್ ಕಾರ್ ತಗೊಂಡಿರ್ತೀರಾ, ಗ್ರ್ಯಾಂಡ್ ವಿಟಾರ ಆಲ್ರೆಡಿ ಮೈಲೇಜ್ ಚೆನ್ನಾಗಿರುತ್ತೆ ಗಾಡಿಗಳು, ಸೂಪರ್ ಆಗಿದೆ. ಅದು ಬಿಟ್ಟು ಇನ್ನೂ ಮೈಲೇಜ್ ಬೇಕು ನನಗೆ ಅಂತ ಅಂದ್ರೆ ಸೊ ಈ CNG ನ ಫಿಟ್ ಮಾಡ್ಕೋಬಹುದು. ಸರ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ಏನೇನ್ ಮಾಡಿದ್ದೀರಾ? ಇದನ್ನು ಅಷ್ಟೇ ಫಿಟ್ ಮಾಡಿ ಒಂದು 3 years ಆಗಿದೆ. ಇದನ್ನು ಟ್ಯಾಂಕ್ ರಿನಿವಲ್ ಗೆ ಬಂದೈತೆ. ಬೇರೆ ಕಡೆ ಡಿಸ್ಟಿಕ್ ಇದು ಮಂಡ್ಯ ಆಗಿದೆ. ಇದು ECU ಅಂತಾರೆ. ECU. ಸೊ ಇದು ನೀವೆಲ್ಲ ನಿಮ್ಗೆ ಎಲೆಕ್ಟ್ರಾನಿಕ್ ಯೂನಿಟ್ ನ ಇದೆ ನಿಮ್ಗೆ ಕಂಟ್ರೋಲ್ ಮಾಡೋದು. ಇದು ಬಂದು ರೆಡ್ಯೂಸರ್, ಪ್ರೆಷರ್ ಗೇಜ್, ಅದು ಗ್ಯಾಸ್ ಎಷ್ಟಿದೆ ಏನಿದೆ ಅಂತ ಗೇಜ್ ಎಲ್ಲ ತೋರಿಸುತ್ತೆ. ಈಗ ಸ್ಟಾರ್ಟಿಂಗು ಇಲ್ಲಿಂದ ನಿಮ್ಗೆ ಎಲೆಕ್ಟ್ರಾನಿಕ್ ಯೂನಿಟ್ ಇಂದಾನೆ ಎಲ್ಲ ನಿಮ್ಗೆ ಕನ್ವರ್ಟ್ ಆಗುತ್ತೆ ಪವರ್ ಸಪ್ಲೈ. ಅದೇ ಮೇನ್ ನಿಮ್ಗೆ ECU ವರ್ಕ್ ಮಾಡುತ್ತೆ ನಿಮ್ಗೆ. ಸೂಪರ್. ಈಗ ಇದಾದ ನಂತರ ಟ್ಯಾಂಕ್ ಎಲ್ಲಿ ಫಿಟ್ ಮಾಡಿದ್ರಿ ಅಲ್ವಾ ಸರ್? ಎಷ್ಟು ಲೀಟರ್ ಇದು? ಇದು 12 kg. ಇದು 12 kg ಇದು ನಿಮ್ಗೆ 10 kg ವರೆಗೂ ಗ್ಯಾಸ್ ಹಿಡಿಯುತ್ತೆ. ಮತ್ತೆ ಬೂಟ್ ಸ್ಪೇಸ್ ಇದೆ, ಹಾಫ್ ಬೂಟ್ ಸ್ಪೇಸ್ ಇದೆ, ಇಕ್ಕೊಬಹುದು. ಮತ್ತೆ ಸ್ಟೆಪ್ನಿ ಅಲ್ಲೇ ಇರುತ್ತೆ ನಿಮ್ಗೆ. ಸ್ಟೆಪ್ನಿನೂ ಅಲ್ಲೇ ಇರುತ್ತೆ. ಸೂಪರ್. ಸೊ ಇದಕ್ಕೆ CNG ಇದು ಪಾಯಿಂಟ್ ಎಲ್ಲಿ ಕೊಟ್ಟಿದ್ದೀರಾ? ಪಾಯಿಂಟ್ ಬಂದು ಇಲ್ಲೇ ಪೆಟ್ರೋಲ್ ಕ್ಯಾಪ್ ಇದೆ. ಪೆಟ್ರೋಲ್ ಕ್ಯಾಪ್ ಇನ್ಸೈಡ್ ಇದೆ ನೋಡಿ, ಇಲ್ಲೇ ಫಿಟ್ ಮಾಡ್ಕೊಬಹುದು. ಇದೆ ನಿಮ್ಗೆ. ಯಾರು ನೋಡಿದ್ರೆ ಆಡ್ ಬ್ಲೂ ಅನ್ಕೋಬೇಕಾ? ಸೇಮ್ ಕಂಪನಿಯಲ್ಲಿ ಏನ್ ಬರೋದು ಅದೇ. ಓಕೆ. ಸೂಪರ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಅನ್ಪ್ರೊಫೆಷನಲ್ ಕೆಲಸ ಏನಿಲ್ಲ, ಎಲ್ಲ ಪ್ರೊಫೆಷನಲ್. ಅಂದ್ರೆ ಕಂಪನಿಯಿಂದನೇ ಇನ್ಸ್ಟಾಲೇಷನ್ ಆಗಿ ಬಂದಿದೆಯೇನೋ ಅನ್ನೋ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ. ಹೌದೌದು. ಸೊ ಇಷ್ಟು. ಈ ಗಾಡಿ ಓನರ್ ಇಲ್ಲಿ ಸರ್? ಸರ್ ಇಲ್ಲೇ ಇದ್ದಾರೆ ಗಾಡಿ ಓನರ್ಗಳು. ನೀವೇನಾ ಗ್ರ್ಯಾಂಡ್ ವಿಟಾರ ಓನರ್? ಹೌದು. ಎಸ್. ಎಷ್ಟು ವರ್ಷ ಆಯ್ತು ಸರ್? 2 ವರ್ಷ ಆಯ್ತು. 2 ವರ್ಷ ಆಯ್ತು. ಸೊ ಇದೆಲ್ಲ ಇನ್ಸ್ಟಾಲೇಷನ್ ಮಾಡಿದಾರಲ್ವಾ, ಇದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಇದೆಲ್ಲ ಇದೆಯಲ್ವಾ? ಹೌದು. ಸೊ ಈಗ ನಾರ್ಮಲ್ ಮೈಲೇಜ್ ಎಷ್ಟು ಬರ್ತಾ ಇತ್ತು? ಮೈಲೇಜ್ ಫಸ್ಟ್ ನಮ್ಮ ಪೆಟ್ರೋಲ್ ಅಲ್ಲಿ 16 ಬರ್ತಾ ಇತ್ತು, ಈಗ 30 ತನ ಬರುತ್ತೆ. 16 ಬರ್ತಿದ್ದೆ, 30 ಪಕ್ಕ. 1 ಕಿಲೋಮೀಟರ್ ಹೆಚ್ಚು ಕಮ್ಮಿ. ಹೌದೌದು, 1 ಕಿಲೋಮೀಟರ್ ಹೆಚ್ಚು ಕಮ್ಮಿ. ಅವ್ರು 33 ಹೇಳಿದ್ರು, ನಾನು 30 ಹೇಳ್ತಾ ಇರೋದು. ಅವ್ರು ಹೇಳ್ತಾರೆ CNG ಹಾಕ್ಸ್ಕೊಂಡ್ರು ಕೂಡ ಪೆಟ್ರೋಲ್ ಪಿಕಪ್ ಇರುತ್ತೆ ನಮ್ದು ಅಂತ ಹೇಳ್ತಾರೆ. ಹೌದು, ಇರ್ತದೆ. ಕಮ್ಮಿ ಆಗಲ್ಲ. ಇಲ್ಲ. ನಾವು ಇವ್ರು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನಾನು ನಮ್ಮವ್ರು ಇದ್ರು ಅಲ್ಲಿ ಮಂಡ್ಯದಲ್ಲಿ, ಇವ್ರ ಹೆಸರಲ್ಲಿ ನಮ್ಮನ್ನು ಕಳಿಸಿದ್ದೇನೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. 2 ವರ್ಷದಿಂದ ನಾವು ಓಡ್ತಾ ಇರೋದು. ಮತ್ತೆ ಈಗ ಇದೆಲ್ಲ ಫಿಟ್ ಮಾಡಿದಾರಲ್ಲ ಇವರು, ಸೊ ಏನಾದ್ರು ಡ್ಯಾಮೇಜ್ ಆಗೋದು, ಸ್ಕ್ರಾಚ್ ಆಗೋದು ಇಲ್ಲ, ಏನಿಲ್ಲ. ಪ್ರೊಫೆಷನಲ್ ಆಗಿ ಏನಿರುತ್ತೆ ಅದೇ ತರ. ಅದೇ ಇದನ್ನ ಹಾಕ್ಸ್ಕೊಳ್ಳೋದ್ರಿಂದ ಸ್ಪೇಸ್ ಹಾಳಾಗುತ್ತಲ್ಲ, ಇಷ್ಟು ಇದಕ್ಕೇನೋ ತೊಂದರೆ ಆಗಲ್ವಾ ನಿಮ್ಗೆ? ಅದು 15 ಬರೋದು 30 ಬಂದ್ರೆ ಅದೆಷ್ಟು ಲಗೇಜ್ ಕಮ್ಮಿ ಇಡಿಸ್ಲಿ, ತೊಂದರೆ ಇಲ್ಲ. 15 ಬರೋದು 30 ಬಂದ್ರೆ ನೋಡಿ, ಜನಗಳ ಅಭಿಪ್ರಾಯ ತಿಳ್ಕೊಬೇಕು ನಾವು. ನಮ್ ಜನಗಳಿಗೆ ಹೇಗೆ ಅಂದ್ರೆ, ಎಷ್ಟೇ ದುಡಿಲಿ, ಕೋಟಿಗಿರ್ಲಿ, ದುಡ್ಡು ಉಳಿಬೇಕು ನಮಗೆ, ಮೈಲೇಜ್ ಜಾಸ್ತಿ ಬರ್ಬೇಕು, ಜೊತೆಗೆ ದೊಡ್ಡ ಕಾರಲ್ಲೂ ಓಡಾಡಬೇಕು ಅಲ್ವಾ ಸರ್? 15 ಬರ ಹತ್ರ 30 ಬಂದ್ರೆ ಅದಕ್ಕಿಂತ ದೊಡ್ಡದು ಇನ್ನೇನಿದೆ? ಇನ್ನೂ ಮೈಲೇಜ್ ಜಾಸ್ತಿ ಬರುತ್ತೆ, ಇನ್ನೊಂದು ಹಾಕ್ಸ್ಕೊತೀರ ಬೇಕಾದ್ರೆ, ಜಾಗ ಹಿಡಿಲಿಲ್ದ್ರೂ ಚಿಂತಿಲ್ಲ. ಹೌದು ಅಲ್ವಾ ಸರ್? ಇದು ಇವರ ರಿವ್ಯೂ ಆಯ್ತು ನೋಡಿ. ಗ್ರ್ಯಾಂಡ್ ವಿಟಾರಾಗೆ ಈ CNG ಕಿಟ್ ನ ಫಿಟ್ ಮಾಡಿದ್ದಾರೆ. ನಿಮ್ಗೂ ಏನಾದ್ರು ಫಿಟ್ ಮಾಡಿಸ್ಕೋಬೇಕಂದ್ರೆ ಬರ್ಬೋದು ನೀವು ಕೂಡ. ಸರ್ ನಾನು ಆಗ್ಲೇ ಅಬ್ಸರ್ವ್ ಮಾಡಿದೆ, ಮತ್ತೆ ಎಲ್ಲಾ ಕಾರ್ಗಳಲ್ಲೂ ಈ ತರ ಲ್ಯಾಪ್ಟಾಪ್ ಹಿಡ್ಕೊಂಡು ಏನೋ ವರ್ಕ್ ಮಾಡ್ತಾ ಇದ್ರಲ್ಲ, ಕನೆಕ್ಟ್ ಮಾಡ್ಕೊಂಡು. ಏನು ಇವಾಗ ಫಿಟ್ ಮಾಡಾದ್ಮೇಲೆ ನೀವು ಇದಕ್ಕೆ ಒಂದು ಕ್ಯಾಲಿಬ್ರೇಷನ್ ಟ್ಯೂನಿಂಗ್ ಮಾಡ್ಬೇಕಾಗತ್ತೆ. ಇದು ಯಾವಾಗವರೆಗೂ ನಾವು ಲ್ಯಾಪ್ಟಾಪ್ ಅಲ್ಲಿ ಟ್ಯೂನಿಂಗ್ ಮಾಡಿ ಸೆಟ್ಟಿಂಗ್ ಮಾಡಲ್ಲ, ನಿಮ್ಗೆ ಆವಾಗವರೆಗೂ ನಿಮ್ಗೆ CNG ವೆಹಿಕಲ್ ರನ್ ಆಗಲ್ಲ. ಇದೊಂದು ಒಂದು ಪ್ರೋಗ್ರಾಮ್ ಬರುತ್ತೆ, ಇದಕ್ಕೊಂದು ಸಾಫ್ಟ್ವೇರ್ ಇರುತ್ತೆ. ಆ ಸಾಫ್ಟ್ವೇರ್ ನಾವು ಓಪನ್ ಮಾಡ್ಬಿಟ್ಟು ಪ್ರೋಗ್ರಾಮ್ ಎಲ್ಲ ಕ್ಯಾಲಿಬ್ರೇಷನ್ ಮಾಡ್ಬಿಟ್ಟು ಸೇವ್ ಮಾಡ್ಬೇಕಾಗತ್ತೆ. ಆ ಸೇವ್ ಮಾಡಿದ್ರೆ ನಮ್ಗೆ ಇದರಲ್ಲಿ ಏನೋ ಪ್ರಾಬ್ಲಮ್ ಇದೆ, ಇಲ್ಲ ಪಿಕಪ್ ಇಶ್ಯೂ ಇದೆಯಾ, ಇಲ್ಲ ಜರ್ಕಿಂಗ್ ಇಶ್ಯೂ ಇದೆಯಾ, ನಿಮ್ಗೆಲ್ಲ ಇದ್ರ ಸಿಸ್ಟಮ್ ಅಲ್ಲೇ ತೋರಿಸ್ಬಿಡುತ್ತೆ. ನೀವೆಲ್ಲೂ ಹೋಗಿ ಏನು ಈ ಕಂಪ್ಲೇಂಟ್ ಇದೆಯಲ್ಲ ಹುಡುಕ್ಬೇಕಂತ ಏನಿಲ್ಲ. ಜಸ್ಟ್ ಸಿಸ್ಟಮ್ ಆನ್ ಮಾಡ್ಬಿಟ್ಟು ಏನ್ ಪ್ರಾಬ್ಲಮ್ ಇದೆ ಅಂತ ಜಸ್ಟ್ ಆನ್ ಮಾಡಿ ಎರರ್ ಅಂತ ಬಂದ್ಬಿಡುತ್ತೆ. ನಿಮ್ಗೆಲ್ಲ ಇದ್ರಲ್ಲೇ ತೋರಿಸ್ಬಿಡುತ್ತೆ. ಮೇನ್ ನಿಮ್ಗೆ ಇರೋದು ಲಾಸ್ಟ್ ವರ್ಕ್ ಬಂದು ನಮ್ಗೆ ಸಾಫ್ಟ್ವೇರ್ ಕೆಲಸ, ಅದರಲ್ಲೇ ಫೈನಲ್ ಟಚ್ ಅದು. ಫೈನಲ್ ಸರ್ ಮತ್ತೆ ಸ್ವಿಚ್ BRC ಗೆಲ್ಲ ಇದೇ ತರನ ಸ್ವಿಚಸ್ ಬರಲ್ಲ? ಇಲ್ಲ, BRC ಗೆ ಸಪರೇಟ್ ಇದೆ ಸ್ವಿಚ್. ಅದೇ ಒಂದೊಂದು ಬ್ರ್ಯಾಂಡ್ ಗೆ ಒಂದೊಂದು ಬರುತ್ತೆ. ನಾನು ತೋರಿಸ್ತೀನಿ BRC.
ಇದ್ರಲ್ಲೂ ಕೂಡ ಆಟೋಮೆಟಿಕ್ ಶಿಫ್ಟ್ ಆಗುತ್ತೆ ಪೆಟ್ರೋಲ್ ಎಲ್ಲ automatic, ಸಿ ಎನ್ ಜಿಂದ ಪೆಟ್ರೋಲ್. ಎನಿ CNG ಬ್ರ್ಯಾಂಡ್ ಆಟೋಮೆಟಿಕ್ ಚೇಂಜ್ ಓವರ್ ಆಗುತ್ತೆ ನಿಮ್ಗೆ, ಯಾವ್ದು ಮ್ಯಾನ್ಯುವಲ್ ಇರಲ್ಲ. ಸರ್ ಈಗ ನೀವ್ ಹೇಳ್ತಾ ಇದ್ದೀರಾ BRC ಕಿಟ್ ಹಾಕ್ತಿವಿ ಅಂತ ಹೇಳಿ. ಸೊ ಇದೊಂದೇ ಬ್ರ್ಯಾಂಡ್ ಇರ್ತಕ್ಕಂಥದ್ದು BRC. ಹೌದು. ಇದು ಬಿಟ್ಟು ಬೇರೆ ಯಾವ್ದು ಹಾಕಲ್ಲ, ಯಾವ್ದು ಇಲ್ಲ ನಿಮ್ಮ ಹತ್ರ? ಇಲ್ಲ ಆ ತರ ಏನಿಲ್ಲ ನೋಡಿ. ಇವಾಗ ನಾವು ಮೊದ್ಲಿಂದ ಲವೋಟೋ ಮಾಡಿರೋದು. ಓಕೆ. ಈಗ ಲವೋಟೋ ಫೇವರ್ ಕಸ್ಟಮರ್ ಲವೋಟೋನೇ ಬೇಕು ಅಂತ ಹೇಳಿದ್ರೆ ನಾವು ಅವ್ರಿಗೆ ನಾವು ಬೇಡ ಅಂತ ಹೇಳ್ಬಾರ್ದು. ಲವೋಟೋ ಅಂದ್ರೆ ಅವ್ರು ಕೇಳಕ್ ಕಸ್ಟಮರ್ಗೆ ಹಾಕೋಣ. ಓಕೆ ಓಕೆ. ನಾವ್ ಇಲ್ಲ ಅಂತ ಯಾವ ಬ್ರ್ಯಾಂಡ್ ಬೇಡ ಹೇಳೋದು. ನನ್ನ ಹತ್ರ 4 ಬ್ರ್ಯಾಂಡ್ ಇದೆ. BRC ಇದೆ, ಲವೋಟೋ ಇದೆ, ಮೀಜೋ ಇದೆ, ಮೋಟೋಸೋನ್ ಇದೆ. 4 ಬ್ರ್ಯಾಂಡ್ ಇದೆ. ಪ್ರೈಸ್ ವ್ಯತ್ಯಾಸ ಇದೆ ನಿಮ್ಗೆ. ಓಕೆ ಓಕೆ. ಇವಾಗ 50,000ಗೆ ಕಡಿಮೆ ರೇಟು, ಇದು ಬಂದು ನಿಮ್ಗೆ ಸ್ವಲ್ಪ ಜಾಸ್ತಿ 65,000. ಓಕೆ. ಈ ತರ ರೇಟ್ ವ್ಯತ್ಯಾಸ ಇರುತ್ತೆ. ಕಿಟ್ ಮೇಲೆ ಪ್ರೈಸ್ ಚೇಂಜ್ ಆಗುತ್ತೆ ಅಷ್ಟೇ. ಈ ಕಿಟ್ ಅಲ್ಲಿ ಏನೇನ್ ಇರುತ್ತೆ? ಬನ್ನಿ, ಈಗ ಫಸ್ಟ್ ಆಫ್ ಆಲ್ ಕಿಟ್ ಅಲ್ಲಿ ನಿಮ್ಗೆ ಪೂರ್ತಿ ಸೀಲ್ ಬಾಕ್ಸ್ ಬರುತ್ತೆ, ಕಂಪ್ನಿನೇ ಬರುತ್ತೆ ಇದು. ಓಕೆ. ನೋಡಿ ಇದು ಬಂದು BRC, ಇದು ಬಂದು 64 ಪಿನ್ ECM ಅಂತ ಹೇಳ್ತಾರೆ. ಏನ್ ಕೆಲಸ ಮಾಡುತ್ತಿದ್ದು ಸರ್? ಇದು ಎಲೆಕ್ಟ್ರಾನಿಕ್ ಪ್ರಾಡಕ್ಟು. ನಿಮ್ಗೆ ಪೆಟ್ರೋಲ್ ಇಂದ CNGಗೆ ನಿಮ್ಗೆ ECU ನಿಮ್ಗೆ ಎಲ್ಲ ಕಂಟ್ರೋಲ್ ಮಾಡೋದು. ಓಕೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಏನಂದ್ರೆ ಇದು ಇಂಜೆಕ್ಟರ್ ರೈಲ್ ಇದೆ. ತೆಗೆದ್ಬಿಡೋಣ ಸರ್, ಒಂದು ನಿಮಿಷ. ಇದೊಂದು ಬಾಕ್ಸ್ ಬಂದಿದೆ. ಈ ಇಂಜೆಕ್ಟರ್ ರೈಲ್ ಇದೆ, ಬೇರೆ ಯಾವ ಬ್ರ್ಯಾಂಡಲ್ಲಿನೂ ಬಂದಿಲ್ಲ ಈ ಥರ ರೈಲ್ ನಿಮಗೆ. ಯಾಕಂದರೆ ಇದು ವಾಲ್ಟೆಕ್ ರೈಲ್ ಅಂತಾರೆ. ಓಕೆ ಓಕೆ. ಇದು ಬಂದು ನಿಮಗೆ ಒನ್ಸ್ ಫಿಟೆಡ್. ಇದರಲ್ಲಿ ನಿಮಗೆ ಕಂಪ್ಲೇಂಟು, ಜರ್ಕಿಂಗ್ ಕಂಪ್ಲೇಂಟು, ಲ್ಯಾಗ್ ಇಶ್ಯೂ ಆಗ್ತಾ ಇರೋದು, ಇದೆಲ್ಲ ಯಾವುದು ಇರಲ್ಲ ನಿಮಗೆ ಇದರಲ್ಲಿ. ಸರ್ ಅಂದ್ರೆ ಇದೇನು ಕೆಲಸ ಮಾಡುತ್ತೆ ಇದು? ಅದೇ ಇಂಜೆಕ್ಟರ್ ಇದು ನಿಮಗೆ CNG ನ ಇಂಜಿನ್ಗೆ. ಓಕೆ ಓಕೆ ಓಕೆ. ಇಷ್ಟು ಇದರಲ್ಲೇ ಕಿಟ್ಟಿದೆ. ಮತ್ತೆ ನೆಕ್ಸ್ಟ್ ಏನಿದೆ ನೋಡಿ? ಇದು ಬಂದು ನಿಮಗೆ ಮೇನ್ CNG ರೆಡ್ಯೂಸರು. ಟ್ಯಾಂಕಲ್ಲಿ ಇರೋದನ್ನ ಹೈ ಪ್ರೆಷರು ಗ್ಯಾಸ್ನ ರೆಡ್ಯೂಸರ್ಗೆ ತಗೊಂಡು ಬಂದಾದ್ಮೇಲೆ ಇದು ಲೋ ಪ್ರೆಷರ್ ಮಾಡಿಬಿಟ್ಟು ನಿಮಗೆ ಇಂಜಿನ್ಗೆ ಸಡನ್ ನುಗ್ಗಿದ್ರೆ ಅದು ಫೋರ್ಸ್ ಬೇರೆ ತರ ಇರುತ್ತೆ, ಅದು ಕಂಟ್ರೋಲ್ ಮಾಡುತ್ತೆ. ಲೋ ಪ್ರೆಷರ್ಗೆ ತಗೊಂಡು ಬರುತ್ತೆ ಇದು. ಪ್ಲಸ್ ವೈರಿಂಗ್ RNS ಎಲ್ಲ ಕಂಪ್ನಿನೇ ಬರುತ್ತೆ ಕಂಪಲ್ಸರಿ. ಹೌದೌದು, ಎಲ್ಲ ಕಂಪ್ನಿನೇ ಬರುತ್ತೆ. ಎಲ್ಲ ಕಪ್ಲರ್ ಟು ಕಪ್ಲರೇ. ಯಾವುದು ನಿಮಗೆ ವೈರ್ ಕಟಿಂಗ್ ಯಾವುದು ಇದರಲ್ಲಿ ಯಾವುದು ಬರಲ್ಲ. ಪ್ಲಸ್ ಇನ್ನೊಂದು ಇದರಲ್ಲಿ ಏನಂದ್ರೆ ಇದು 64 ಪಿನ್ ECU ಅಂತಾರೆ. ಇದು ನೋಡ್ಕೊಳ್ಳಿ, ಇದು ಬಂದು ನಿಮಗೆ ಬೇರೆ ಯಾವ್ದಾದ್ರು ಬ್ರ್ಯಾಂಡ್ ಹಾಕಿ ನಿಮಗೆ ECU ಒಂದು ಹಾಕಾದ್ಮೇಲೆ ಇದಕ್ಕೆ ಅಡಿಷನಲ್ ಒಂದು ಎಕ್ಸ್ಟ್ರಾ ECU ಹಾಕ್ತಾರೆ. ಅಡಿಷನಲ್ ಈ ತರ ಎಕ್ಸ್ಟ್ರಾ ECU ಹಾಕ್ತಾರೆ. ಇದು ಹಾಕೋದ್ರಿಂದ ನಿಮಗೆ ಸ್ವಲ್ಪ ಏನಂದ್ರೆ ವ್ಯತ್ಯಾಸ ಇರುತ್ತೆ ಪಿಕಪ್ ಅಲ್ಲಿ, ಪರ್ಫಾರ್ಮೆನ್ಸ್. ಅಡಿಷನಲ್ ಸಪ್ರೇಟ್ ಯಾವ್ದಾದ್ರು ಬೇರೆ CNG ಬ್ರ್ಯಾಂಡ್ ಹಾಕಿ ಅಡಿಷನಲ್ ಕಂಪಲ್ಸರಿ ECU ಹಾಕ್ತಾರೆ. ವಿತೌಟ್ ECU ಫಿಟ್ ಮಾಡಲ್ಲ. ನಮಗೆ BRC ಬ್ರ್ಯಾಂಡ್ ಅಲ್ಲಿ ಏನಂದ್ರೆ ಅಡಿಷನಲ್ ಇದು ECU ನೀವು ಯೂಸ್ ಮಾಡಂಗೆ ಇಲ್ಲ, ಜಸ್ಟ್ ಒಂದೇ ಒಂದು ECU ಯೂಸ್ ಮಾಡೋದು. ಇದರಲ್ಲೇ ಇನ್ಬಿಲ್ಡ್ ಪಿಕಪ್ ಇರ್ಲಿ ನಿಮ್ಗೆ ಎಲ್ಲ ಇದ್ರಲ್ಲೇ ಬರುತ್ತೆ. ಅಡಿಷನಲ್ ನೀವು ಯಾವ್ದು ಹಾಕಂಗಿಲ್ಲ ಆಚೆ ಕಡೆ, ಎಲ್ಲ ಕಂಪ್ನಿನೇ ಬಂದಿರುತ್ತೆ. ಇದೆಲ್ಲ ಏನ್ ಸರ್ ಬೇರೆ ಬೇರೆ? ಅದೇ ಎಲ್ಲ ಪ್ರಾಡಕ್ಟ್. ಅದು ಫಿಲ್ಲಿಂಗ್ ವಾಲ್ ಬರುತ್ತೆ ನಿಮಗೆ, ಮೀಟರ್ ಪ್ರೆಷರ್ ಗೇಜ್ ಬರುತ್ತೆ, ಎಲ್ಲ ಕಂಪ್ನಿ ಇದೆ. ಮತ್ತೆ ಸಾಲ್ನೈಡ್ ವಾಲ್ ಬರುತ್ತೆ. ಇದೇನ್ ಸರ್ ಇದು? ಓ ಇದು ಟ್ಯಾಂಕ್. ಇದು ಫಿಲ್ಲಿಂಗ್ ವಾಲ್. ಅದು ಟ್ಯಾಂಕ್ ಹಿಂದ್ಗಡೆ ತೋರಿಸೋದಲ್ಲ, ಆನ್ ಆಫ್ ಮಾಡೋದು. ಸೊ ಇಲ್ಲಿದೆ. ಆ ಬಗ್ಗೆ ಸ್ವಿಚ್ ಏನು ಕೇಳಿದ್ರಲ್ಲ ನೀವು, ನೋಡಿ ಕಂಪ್ನಿ ಗಾಡಿಯಲ್ಲಿ ಹೆಂಗ್ ಬರುತ್ತೆ ಅದೇ ತರ ಆಸ್ ಇಟ್ ಈಸ್ ಕಂಪ್ನಿ. ಹೌದೌದು, ಸೂಪರ್. ಮತ್ತು ನಾನು ಹೇಳ್ದಲ್ಲ ಆವಾಗಲೇ ನಿಮಗೆ, ಇದು OME ನೋಡ್ಕೊಳ್ಬೋದು. OME ಫಸ್ಟ್ ಚಾಯ್ಸು. ಇದೆಲ್ಲ ಕಂಪ್ನಿ ಕಡೆಯಿಂದಾನೆ, ಯೂನೋ ಮಿಂಡಾಯಿಂದಾನೆ ಇದೆಲ್ಲ. ಇದೇನು ಸರ್ ಇದು? ಒಳಗಡೆ ಪೈಪು ಇವೆಲ್ಲ ಇದಾವಲ್ಲ? ಅದೇ ಇದೆಲ್ಲ ನಿಮಗೆ ಕೆಳಗಡೆ ಪೆಟ್ರೋಲ್ ಪೈಪ್ ಜೊತೆ ಹೋಗುತ್ತೆ. CNG ಮೇನ್ ಪೈಪೇ ಇದು. ಇದು ಪ್ಯೂರ್ ಸ್ಟೀಲು. 200 ಪ್ರೆಷರ್ ಬಾರಲ್ಲಿ ನಿಮಗೆ ಟೆಸ್ಟೆಡ್ ಆಗಿ ಕಂಪ್ನಿ ಕಡೆಯಿಂದ ಬರುತ್ತೆ ಇದು. ಇದು ಗ್ಯಾಸ್ ಆಗೋದಕ್ಕೆ? ಹಾಂ, ಗ್ಯಾಸ್. ಇವನ್ ಇನ್ಕ್ಲೂಡಿಂಗ್ ಒಂದು ಥ್ರೆಡ್ ಬೋಲ್ಟ್ ನಟ್ ಇಂದ ಯಾವುದು ಇಲ್ಲಿ ಆಚೆ ಕಡೆಯಿಂದ ಒಂದು ಬೋಲ್ಟ್ ಫಿಟ್ ಮಾಡಂಗಿಲ್ಲ, ಎಲ್ಲ ಅದರಲ್ಲೇ ಬಂದ್ಬಿಡುತ್ತೆ. ಸೂಪರ್ 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 ಸೂಪರ್. ನೋಡಿ ಈ ಕಿಟ್ ಅಲ್ಲಿ ಇಷ್ಟಿರುತ್ತೆ. ಸೊ ಟೋಟಲ್ 4 ಬ್ರ್ಯಾಂಡ್ ಇದೆಯಲ್ಲ ಸರ್ ನಿಮ್ಮ? 4 ಬ್ರ್ಯಾಂಡ್ ಇದೆ. ಅದರಲ್ಲಿ ಮೇನ್ ಬಂದ್ಬಿಟ್ಟು BRCನೇ ಮೇನ್ ಜಾಸ್ತಿ ಲೀಡಿಂಗ್ ಅಲ್ಲಿ. BRCನೇ ಮೇನ್, ಯಾಕಂದ್ರೆ ನಾನು ಬಂದು ಇದಕ್ಕೆ ಡಿಸ್ಟ್ರಿಬ್ಯೂಟರ್ ಸರ್. ಕರ್ನಾಟಕಗೆ ನಾವು ಇದಕ್ಕೆ ಡಿಸ್ಟ್ರಿಬ್ಯೂಟರ್. ನಾವು ಪ್ರತಿ ಡಿಸ್ಟಿಕ್ ಅಲ್ಲಿ ನಮ್ದು ಒಂದೊಂದು ಡೀಲರ್ ಇದ್ದಾರೆ. ನೀವು ಬೇಕಂದ್ರೆ ಫಿಟ್ಟಿಂಗ್ ಏನಾದ್ರು ನೀವು ಬೇಕಂದ್ರೆ ಏನಾದ್ರು ಆಚೆ ಕಡೆಯಿಂದ ಫೋನ್ ಮಾಡಿದ್ರೆ ನಾವು ಅದೇ ಡಿಸ್ಟಿಕ್ ಅಲ್ಲಿ ಯಾರಿದಾದ್ರೆ ಡೀಲರ್ ನಂಬರ್ ಕೊಡ್ತೀವಿ, ಅಲ್ಲೇ ಫಿಟ್ ಮಾಡ್ಬೋದು. ನೀವು ಸರ್ವಿಸು ಅಷ್ಟು ಚೆನ್ನಾಗಿದೆ, ನಿಮಗೆ ಸಿಗುತ್ತೆ. ನೋಡಿ ಇವಾಗ ಯಾರು ಅಲ್ಲಿ ಕಸ್ಟಮರ್ ರಾಯಚೂರಿಂದ ಬಂದವ್ರೆ, ಇವಾಗ ಇನ್ನೂ ರಾಯಚೂರಲ್ಲಿ ನಮ್ಗೆ ಯಾರು ಡೀಲರ್ ಅಪಾಯಿಂಟ್ ಆಗಿಲ್ಲ. ಆಗಿದ್ರೆ ಇವಾಗ ಅವರೇ ಅಲ್ಲೇ ಮಾಡ್ಬೋದು. ಈಗ ಅವರು ಇಲ್ಲ ಅಲ್ಲಿಂದ ನಾವು ಇಲ್ಲೇ ಬಂದ್ ಮಾಡ್ತೀವಿ, ನಾವು ಬೇರೆ ಕಡೆ ಬೇಡ ಅಂತ ಅಲ್ಲಿಂದ ಬಂದವ್ರು ಇವಾಗ. ಬೇಕಂದ್ರೆ ಅವ್ರ ಕಡೆ ನಾನು ತಿಳಿಸ್ತೀನಿ ಏನ್ ನೋಡ್ಕೊಂಡು ಬಂದ. ಕಿಟ್ಗಳ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಟ್ಯಾಂಕ್ಗಳೆಲ್ಲ ಇಲ್ಲಿ ಇಟ್ಬಿಟ್ಟಿದ್ದಾರೆ ಸರ್, ಆ ಟ್ಯಾಂಕ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಒಂದೊಂದು ವೆಹಿಕಲ್ಗೆ ಒಂದೊಂದು ಟ್ಯಾಂಕ್ ನಿಮ್ಗೆ ಅಪ್ರೂವಲ್ ಇರೋದು ಗೌರ್ಮೆಂಟ್ ಇಂದ. ಓಕೆ. ನಾವ್ ಮನ್ಸಿಗೆ ಬರಂಗೆ ಹಾಕಂಗಿಲ್ಲ ಇವಾಗೆಲ್ಲ. I10ಗೆ ಒಂಥರ, I10ಗೆ ಒಂಥರ, ಒಂದೊಂದು ಟ್ಯಾಂಕ್ ಗೌರ್ಮೆಂಟ್ ಇಂದ ಯಾವ್ದು ಅಪ್ರೂವಲ್
ಅಪ್ರೂವಲ್ ಮಾಡೋದ್ರೆ ನಾವು ಅದನ್ನ ಫಿಟ್ ಮಾಡ್ಬೇಕಾಗತ್ತೆ. ಓಕೆ ಇವಾಗ ಶಿಫ್ಟ್ ಡಿಸೈರ್ಗೆ 16 ಲೀಟರ್ 65 ಲೀಟರ್ ಅಷ್ಟೇ, ಬೇರೆ ನಾವ್ ಯಾವ್ದಾದ್ರು ಹಾಕಿ ಅಪ್ರೂವಲ್ ಆಗಲ್ಲ. ಆಗಲ್ಲ. ಆಹಾ. ಬರೀ ಪೆಟ್ರೋಲ್ ವೆಹಿಕಲ್ ಗಳಿಗೆ ಮಾತ್ರ ಅಲ್ವಾ? ಬರೀ ಪೆಟ್ರೋಲ್, ಓನ್ಲಿ ಪೆಟ್ರೋಲ್ ವೆಹಿಕಲ್. CNG ಯಾವ್ದಕ್ಕೂ ಆಗಲ್ಲ. ಪೆಟ್ರೋಲ್ ಕಾರ್ ತಗೊಂಡ್ಬರ್ತೀನಿ, ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಶೂರ್. ವಿತ್ RC ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡ್ಕೊಡ್ತೀರಾ? RC ಕಾರ್ಡ್ ಅಲ್ಲಿ ಅಪ್ರೂವಲ್ ಬೇಕು ಅಂತ ಹೇಳಿದ್ರೆ ಇವಾಗ ಗವರ್ಮೆಂಟ್ ಇಂದ ಆನ್ಲೈನ್ ಆಗಿದೆ. 2012 ಮೇಲೆ ವೆಹಿಕಲ್ ಇದ್ರೆ ಮಾತ್ರ RC ಕಾರ್ಡ್ ಅಲ್ಲಿ ಎಂಡೋರ್ಸ್ಮೆಂಟ್ ಆಗಲ್ಲ. ಬಟ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಓಕೆ ಡನ್. ಸರ್ ಇದೇನು ಇದು? ಇದೆ ಟ್ಯಾಂಕ್ ನಾನು ಹೇಳ್ದಲ್ಲ 65 ಲೀಟರ್ ಅಂದ್ರೆ 65 ಲೀಟರ್ ಬೇರೆ ಬರುತ್ತೆ ದಪ್ಪ. ನಿಮ್ಗೆ ನೋಡಿ ಇದು ಬಂದು 30 ಲೀಟರ್ಸ್, ನೋಡಿ ಇದು ಬಂದು ನಿಮ್ಗೆ 45 ಲೀಟರ್ಸ್. ಇದು ಇದೆಲ್ಲ ಏನ್ ಸರ್ ಚೆನ್ನಾಗಿದೆ ಒಂಥರ ಟೈಪ್? ಅದು LPG ಇದು. LPG ಇದು LPG ಅಲ್ಲಿ ರೌಂಡ್ ಟ್ಯಾಂಕ್ ಬರುತ್ತೆ ಟೊರೊಟೆಲ್. CNG ಅಲ್ಲಿ ಬರಲ್ಲ. CNG ಅಲ್ಲಿ ಒಂದೇ ಟ್ಯಾಂಕ್ ಬರುತ್ತೆ, ಸಿಲಿಂಡ್ರಿಕಲ್ ಮಾತ್ರ. ಓಕೆ ಓಕೆ. ಟೊರೊಟೆಲ್ ಟ್ಯಾಂಕ್ ಬಂದು ನಿಮ್ಗೆ CNG ಅಲ್ಲಿ ಬರಲ್ಲ. ನಿಮ್ಗೆ ಇದನ್ನೆಲ್ಲ ಫಿಲ್ ಮಾಡಿಸ್ಕೋಬೇಕಂದ್ರೆ ಎಷ್ಟೊತ್ತು ಹಿಡಿಯುತ್ತೆ? ಒಂದ್ 5 ಮಿನಿಟ್ಸ್ ಅಷ್ಟೇ. ನೀವೇ ಫಿಲ್ ಮಾಡ್ತೀರಾ? ಇಲ್ಲ, ಬಂಕ್ ಇದೆ, ಇಲ್ಲ ಪಕ್ಕದಲ್ಲ ಬಂಕ್ ಇದೆ. ಎಲ್ಲಾ ಕಡೆ ಇದೆ ಈಗ? ಎಲ್ಲಾ ಕಡೆ ಇದೆ. ಫಿಟ್ ಮಾಡಾದ್ಮೇಲೆ ಕಸ್ಟಮರ್ ಜೊತೆಲಿ ಹೋಗ್ತಾರೆ, ಫಿಲ್ ಮಾಡಿ ಲ್ಯಾಪ್ಟಾಪ್ ಅಲ್ಲಿ ಅಲ್ಲೇ ಟ್ಯೂನಿಂಗ್ ಮಾಡಿ ಅಲ್ಲೇ ಟ್ರಯಲ್ ನೋಡಿ ಗಾಡಿ ವೆಹಿಕಲ್ ಡೆಲಿವರಿ ಕೊಡೋದು ಅಷ್ಟೇ. ಇದೊಂದ್ 2.5-3 ಗಂಟೆ ಕೊಟ್ರೆ ಸಾಕು. 2.5 hours into 3 hours. ಈಗ ನಾವು ಯಾವ್ದು ಗ್ರಾಂಡ್ ವಿಟಾರ್ದ ರಿಯಲ್ ಆಗಿ ಓನರ್ ದ ರಿವ್ಯೂ ತಗೊಂಡ್ರಿ. ಮುಂಚೆ 15 ಕಿಲೋಮೀಟರ್ ಮೈಲೇಜ್ ಬರ್ತಾ ಇತ್ತು, ಈಗ 30 ಕಿಲೋಮೀಟರ್ ಮೈಲೇಜ್ ಬರ್ತಾ ಇದೆ ಅಂತ ಹೇಳಿದ್ರು. ಅದೇ ತರ ಈ ಸ್ವಿಫ್ಟ್ ಡಿಸೈರ್ ಇವೆಲ್ಲ ಯಾವ ತರ ಮೈಲೇಜ್ ಅದು ನಿಮ್ಗೆ ಇದು ಲಾಂಗ್ ಅಲ್ಲಿ ಬಂದು ನಿಮ್ಗೆ ಈ 35 ವರೆಗೂ ಬರುತ್ತೆ ಮೈಲೇಜ್. 35 ವರೆಗೂ 35 ವರೆಗೂ CNG ಕಿಟ್ ಹಾಕ್ಸೋದ್ರಿಂದ. ಹೌದೌದು. ಸೂಪರ್. ಸಿಟಿಯಲ್ಲಿ ಬಂದು 25 ಸಿಗುತ್ತೆ. ನಿಮ್ಗೆ ಲಾಂಗ್ ಅಲ್ಲಿ ಬಂದು ನಿಮ್ಗೆ ಒಂದು 35 ವರೆಗೂ ಮೈಲೇಜ್ ಇದ್ ಮಾಡ್ಬೋದು. ಇಂಡಿಕಾ ಮತ್ತೆ i10 ಇದೆ, ಇವೆರಡರ ಬಗ್ಗೆ ಹೇಳೋದಾದ್ರೆ ಮೈಲೇಜ್ ಇಲ್ಲೇ ಇದೆ. ಇಲ್ಲ i10 ಇಲ್ಲೇ ಇದೆ, ಅದನ್ನು ಫಿಟ್ಟಿಂಗ್ ಆಗ್ತಾ ಇದೆ. ನಿಮ್ಗೆ i10 ಬಂದು ಸಿಟಿಯಲ್ಲಿ 20 ಸಿಗುತ್ತೆ, ಹೈವೇದಲ್ಲಿ 30 ಸಿಗುತ್ತೆ. ಓಕೆ. ನಾನು ಕಸ್ಟಮರ್ಗೆ ಫಸ್ಟ್ ಫಿಟ್ ಮಾಡೋಕ್ಕಿಂತ ಮುಂಚೆ ಕಸ್ಟಮರ್ಗೆ ರಿವ್ಯೂ ಕೊಟ್ಬಿಡ್ತೀನಿ. ಏನ್ ರಿವ್ಯೂ? ನನ್ ಕಡೆನ ರಿವ್ಯೂ ಕೊಡಲ್ಲ. ಕಸ್ಟಮರ್ ಯಾವ ಗಾಡಿ ಫಿಟ್ಟಿಂಗ್ ಬಂದವ್ರ ಅವ್ರ ನಂಬರ್ ಒಂದು 5 ಜನಕ್ಕೆ ಕೊಡ್ತೀನಿ. ಅವ್ರ ರಿವ್ಯೂ ಕೇಳ್ಕೊಂಡು ತಿಳ್ಕೊಂಡು ಫಿಟ್ ಮಾಡ್ಕೊಬಹುದು. i10 ಓನರ್ ಯಾರು? ಇಲ್ಲ ಇದ್ದಾರೆ ಸರ್. ನಮಸ್ತೆ ಸರ್. ಯಾಕೆಂದ್ರೆ ಡೈರೆಕ್ಟ್ ಆಗಿ ಲೈವ್ ಆಗಿ ನೀವು ಏನು ಮುಂಚೆ ಹೇಳಲಿಲ್ಲ, ಹಿಂಗ್ ಮಾತಾಡಿ ಡೈರೆಕ್ಟ್ ಆಗಿ ಹಿಡಿತಾ ಇದ್ದೀನಿ ಬೈಕ್ ನ. ಸರ್ ಇಲ್ಲಿಗೆ ಯಾಕೆ ಬಂದ್ರಿ CNG ಹಾಕ್ಸೋದಕ್ಕೆ? ಆಕ್ಚುಲಿ ನಮ್ಮ ಕ್ಯಾಬ್ ಡ್ರೈವರ್ ಒಬ್ರು ಸಜೆಸ್ಟ್ ಮಾಡಿದ್ರು. ಅವ್ರು ತುಂಬಾ ಸರಿ ಇಲ್ಲಿ ಮಾಡಿಸಿದ್ದಾರೆ. ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಅವ್ರ ಓನರ್ ಕಡೆಯಿಂದ ಒಂದು ಕೋಆಪರೇಷನ್ ಕಡೆಯಿಂದ ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ಇಲ್ಲಿ ಬನ್ನಿ ಅಂತ. ನಾನು ಗೂಗಲ್ ರೇಟಿಂಗ್ಸ್ ಕೂಡ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಬಾಸ್ಗೆ ಕಾಲ್ ಮಾಡಿದೆ. ಅವ್ರು ರೆಸ್ಪಾಂಡ್ ಮಾಡಿದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ದ ವೇ ದ ಕಮ್ಯುನಿಕೇಟೆಡ್, ದೇ ಕ್ಲಿಯರ್ಲಿ ಮೆನ್ಷನ್ ಆಲ್ ದ ಥಿಂಗ್ಸ್. ಹಿಂಗಿರುತ್ತೆ, ಪ್ರೈಸ್ ಇಷ್ಟೇ ಇರುತ್ತೆ, ಅದಾದ್ಮೇಲೆ ಮೈಲೇಜ್ ಎಷ್ಟು ಬರುತ್ತೆ, ಯಾವ ತರ ಸರ್ವಿಸ್ ಇರುತ್ತೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ರು. ಸೊ ದಟ್ ಮೇಡ್ ಮಿ ವೆರಿ ಫೀಲ್ ಈಸಿ. ನನಗೆ CNG ಫಿಟ್ಮೆಂಟ್ ಅಂದ್ರೆ ನನಗೆ ಕಷ್ಟ ಅಂತ ಅನಿಸ್ಲಿಲ್ಲ. ಸೊ ಡೈರೆಕ್ಟ್ಲಿ ಅವ್ರಿಗೆ ಹೇಳಿದೆ, ನಾನು ನಾಳೆ ಬರ್ತೀನಿ ಬಾಸ್, ಬೆಳಗ್ಗೆ ಮಾಡ್ತೀನಿ ಅಂತ ಹೇಳಿದೆ. ಸೊ ಹಾಗೆ ಬಂದಿದ್ದೀನಿ. ಅದೇ ತಕ್ಕಂತ ಪ್ರಿಯಾರಿಟಿ ತಗೊಂಡು ಅವರೇ ಫಸ್ಟ್ ಟೈಮ್ ಮಾಡ್ಕೊಡ್ತಾ ಇದ್ದಾರೆ. CNG ಕೇಳ್ಬೋದು? ಡೆಫಿನೆಟ್ಲಿ. ಲೈಕ್ ಈಗ ರೀಸೆಂಟ್ ಡೆವಲಪ್ಮೆಂಟ್ ನಿಮ್ಗೆ ಆಲ್ರೆಡಿ ನೋಡಿದೀರಾ. ಫಸ್ಟ್ ಆಫ್ ಆಲ್ ಸ್ವಲ್ಪ ಮೈಲೇಜ್ ಸ್ವಲ್ಪ ಕಡಿಮೆ ಇರುತ್ತೆ. ಹುಂಡಾ i10 ಗೆ ಸ್ವಲ್ಪ ಓಲ್ಡ್ ಮಾಡೆಲ್ ಅಂದ್ರೆ ಪೆಟ್ರೋಲ್ ಗಾಡಿಗೆ ಸ್ವಲ್ಪ ಮೈಲೇಜ್ ಕಡಿಮೆ ಇರುತ್ತೆ. ಅಂಡ್ ವಿತ್ ರೀಸೆಂಟ್ ಡೆವಲಪ್ಮೆಂಟ್ ಪೆಟ್ರೋಲ್ ಇಥನಾಲ್ ಎಲ್ಲ ಮಿಕ್ಸ್ ಆಗಿ, ಸೊ ಅದರಿಂದನೂ ಸ್ವಲ್ಪ ಮೈಲೇಜ್ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್ ನಾನು CNG ಗೆ ಹೋಗ್ತಾ ಇದ್ದೀನಿ. ಫಿಟ್ ಮಾಡಿಸ್ತಾರ ಮೈಲೇಜ್ ಪರ್ಪಸ್. ಎಸ್. ಸೊ ದುಡ್ಡು ಉಳಿತಾಯ ಅಂತಾನು ಅನ್ಬೋದು, ಸೊ ಮೈಲೇಜ್ ಅಂತಾನು ಅನ್ಬೋದು. ಟೋಟಲ್ ದುಡ್ಡು ಉಳಿಬೇಕಪ್ಪ, ಮೈಲೇಜ್ ಜಾಸ್ತಿ ಬರ್ಬೇಕು ಅಲ್ವಾ? ಸೊ i10 ಕಸ್ಟಮರ್ ಓನರ್ದು ನೀವು ಕೂಡ ಕೇಳಿಸ್ಕೊಂಡ್ರಿ. ಯಾರೆಲ್ಲ CNG ಫಿಟ್ ಮಾಡಿಸ್ಬೇಕಂದ್ರೆ ಡೈರೆಕ್ಟ್ ಆಗಿ ಬರ್ಬೋದು. ಸರ್ ಈಗ ಮೈಲೇಜ್ ಎಷ್ಟು ಬರ್ತಾ ಇದೆ ಸರ್? ಈಗ ಹಾಕ್ಸ್ತಾ ಇದ್ದೀವಿ? ಈಗ ಕರೆಂಟ್ಲಿ ಹಾಕ್ಸ್ತಾ ಇರೋದು ನಮ್ಮ ಅಣ್ಣಂದು ಗಾಡಿ ಕೂಡ ಆಲ್ರೆಡಿ ಹಾಕ್ಸಿದೆ CNG. ಸೊ ಅದ್ರ ಬೇಸ್ ಮೇಲೆ, ಅದ್ರ ಫೀಡ್ಬ್ಯಾಕ್ ಬೇಸ್ ಮೇಲೆ ನಾನು ಇದಕ್ಕೆ ಹಾಕ್ತಾ ಇರೋದು. ಈಗ ಕರೆಂಟ್ಲಿ ನನಗೆ ಸಿಟಿಲಿ ಒಂದು 10 ಮತ್ತೆ ಹೊರಗಡೆ ಒಂದು 15-16 ಸಿಗ್ತಾ ಇತ್ತು. ಈಗ ವಿತ್ ಎಕ್ಸ್ಪೆಕ್ಟೇಷನ್ಸ್, ಲೈಕ್ ನಾನು ಏನ್ ಅನ್ಕೋತಿದ್ದೀನಿ, ಒಂದು ಸಿಟಿಲಿ ಒಂದು 20, ಹೊರಗಡೆ ಒಂದು 25ರಿಂದ ಒಂದು 30 ಕೊಟ್ಟರು ನನಗೆ ಸಫಿಷಿಯಂಟ್, ಮೋರ್ ದೆನ್ ಸಫಿಷಿಯಂಟ್ ಆಗುತ್ತೆ. ಲೈಕ್ ರೀಸೆಂಟ್ ಆಗಿ ನಮ್ಮ ಅಣ್ಣ ಒಂದು ಸ್ವಿಫ್ಟ್ ಕೂಡ ನಾವು ಮಾಡಿಸಿದ್ದುಂಟು. ಸೊ ಅದರಲ್ಲಿ ತುಂಬಾನೇ ಮೈಲೇಜ್ ಸಿಕ್ಕಿದೆ ನಮ್ಗೆ, ದುಡ್ಡು ಉಳಿತಾಯ ಸ್ವಲ್ಪ ಜಾಸ್ತಿ ಆಗಿದೆ. ಆ ವಿಚಾರಕ್ಕೋಸ್ಕರ CNG ಮಾಡಿಸ್ತಾ ಇದ್ದೀನಿ ಸರ್. ನಾನು ಏನಕ್ಕೆ ಕೇಳ್ತಾ ಇದ್ರೆ, ಕೆಲವರು ಟೆಸ್ಟಿಂಗ್ ಬಂದಿದ್ದಾರೆ. ಸೊ ಹಾಗಾಗಿ ಟೆಸ್ಟಿಂಗ್ ಅನ್ಕೊಂಡು ಈಗ ಇನ್ಸ್ಟಾಲೇಷನ್ ಮಾಡಿಸ್ತಾ ಇದ್ದೀರಾ? ಹೌದು. ಪ್ರೈಸಿಂಗ್ ಎಲ್ಲ ಬೆಟರ್ ಕೊಟ್ರಾ? ಹೌದೌದು. ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಹೌದೌದು, ತುಂಬಾ ಖುಷಿ ಇದೆ. ಅವ್ರ ಮಾತಂಗೆ ಯಾವಾಗ ಸ್ಟಾರ್ಟಿಂಗ್ ಕೋಟ್ ಮಾಡ್ಬೇಕಾದ್ರೆ ಹೇಳ್ತಾರೆ ನೆಗೋಷಿಯಬಲ್ ಇರುತ್ತೆ, ಬನ್ನಿ ಸ್ವಲ್ಪ ನೋಡಿ ಮಾಡ್ಕೊಡ್ತೀನಿ ಅಂತ. ಅದ್ರ ತಕ್ಕಂತೆ ನನಗೆ ಮನ್ಸಿಗೆ ಖುಷಿ ಆಗೋ ತರನೇ ಕಡಿಮೆ ಮಾಡ್ಕೊಟ್ಟಿದ್ದಾರೆ. ಖುಷಿ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೋಡಿ ಸರಿ, ಎಲ್ರ ಜೊತೆ ಕಮ್ಯುನಿಕೇಶನ್ ಅಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ. ನೀವು ಬನ್ನಿ, ನಿಮ್ ಜೊತೆಗೂ ಅಷ್ಟೇ ಚೆನ್ನಾಗಿ ಕಮ್ಯುನಿಕೇಶನ್ ಮಾಡ್ತಾರೆ. ಸೊ ಎಲ್ಲಾ ಕಮ್ಯುನಿಕೇಶನ್ ಮಾಡೋದ್ರ ಜೊತೆಗೆ ಬೆಟರ್ ಪರ್ಫಾರ್ಮೆನ್ಸ್ ಇರ್ಬೇಕು, ಅದೇ ತರನೇ ಮಾತಿನಂತ ನಡಿಬೇಕದು. ಸೊ ಆಗ್ಲೇ ಹೇಳಿದ್ರು ಸ್ವಿಫ್ಟ್ ಡಿಸೈರ್ ಅಲ್ಲಿ 35 ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಮ್ಮ CNG ಕಿಟ್ ನ ಹಾಕ್ಸೋದ್ರಿಂದ ಅಂತ ಹೇಳಿ. ಇವರು ಒಳ್ಳೆ ಗುಡ್ ರಿವ್ಯೂ ಕೊಟ್ರು ಸರ್. ಮತ್ತೆ ಆಲ್ಮೋಸ್ಟ್ ಈಗ ಇಷ್ಟು ಗಾಡಿಗಳು ಲಿಮಿಟ್ ಅಂತ ಇದೆಯಾ, ಏನಾದ್ರೂ ತಗೊಂತಾ ಇರ್ತೀರಾ ಸರ್? ಇಲ್ಲ, ದಿನಕ್ಕೆ 5 ವೆಹಿಕಲ್ ಕಂಪಲ್ಸರಿ ಇದ್ದೇ ಇರುತ್ತೆ. ದಿನ 5 ವೆಹಿಕಲ್ಸ್ ಇದ್ದೇ ಇರುತ್ತೆ. ಆದ್ರೂ ಎಷ್ಟು ಬಂದ್ರು ಒನ್ ಡೇ ಅಲ್ಲೇ ಡೆಲಿವರಿ ಕೊಡ್ತೀವಿ. ನೆಕ್ಸ್ಟ್ ಡೇ ವರೆಗೂ ವೇಟ್ ಮಾಡಿಸಲ್ಲ. ಸೇಮ್ ಡೇ
ಸೇಮ್ ಡೇ ಡೆಲಿವರಿ. ಇವಾಗ ಒಂದೊಂದ್ ದಿನಕ್ಕೆ 15 ಗಾಡಿ ಮಾಡಿದೀವಿ. ಸೇಮ್ ಡೇ, ಸ್ವಲ್ಪ ಲೇಟ್ ಆಗುತ್ತೆ, ಸೇಮ್ ಡೇ ಡೆಲಿವರಿ. ಪೆಟ್ರೋಲ್ ವೆಹಿಕಲ್ಸ್ ಓನ್ಲಿ ಪೆಟ್ರೋಲ್, ಡೀಸೆಲ್ ಇಲ್ಲ. ಡೀಸೆಲ್ ಇಲ್ಲ. ಪೆಟ್ರೋಲ್ ಯಾವ್ದಾರ ಗಾಡಿ ತಗೊಂಬನ್ನಿ, CNG ಕೊಡ್ತೀರಾ. ಮತ್ತೆ ಟೆಕ್ನಿಷಿಯನ್ ಚೆನ್ನಾಗಿದ್ದಾರೆ, ನಂಬರ್ 1 ಟೆಕ್ನಿಷಿಯನ್. ನಾವೇ ನೋಡ್ತಾ ಇದೀವಿ ಸರ್, ಬೆಳಗ್ಗೆಯಿಂದ ನೋಡ್ತಾ ಇದೀವಿ. ಸೊ ಅಲ್ಲೊಂದಿಷ್ಟು ಇಬ್ರು ಕಷ್ಟ ಪಡ್ತಾ ಇದಾರೆ, ಕೆಲಸ ಮಾಡ್ತಾ ಇದ್ರೆ. ಇಲ್ಲೊಬ್ಬ ಎಲೆಕ್ಟ್ರಿಷಿಯನ್ಸ್ ಅವ್ರ ಟೀಮ್ ವರ್ಕ್ ಮಾಡ್ತಾ ಇದಾರೆ, ಮತ್ತೆ ಇಲ್ಲೊಂದ್ ಸ್ವಲ್ಪ ವರ್ಕ್ ಮಾಡ್ತಾ ಇದಾರೆ, ಮತ್ತೆ ಅಲ್ಲೂ ಒಬ್ರು ವರ್ಕ್ ಮಾಡ್ತಾ ಇದಾರೆ ಬ್ಯಾಕ್ ಸೈಡ್ ಎಲ್ಲ. ಓವರ್ ಆಲ್ ಸುತ್ತ ಆ ಕಡೆ ಈ ಕಡೆ ಎಲ್ಲ ಇವರ ಟೀಮೇ ಇದೆ. ಸೊ ಹಾಗಾಗಿ ನಿಮಗೆ ಯಾವ್ದೇ ಕಾರ್ ತಗೊಂಡ್ಬಂದ್ರು ಏನೇ ಇದ್ರು ಕೂಡ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ ಅನ್ನಕ್ಕೆ ಇದೊಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಕೇವಲ 50,000 ರೂಪಾಯಿ ಇದ್ರೆ ಸಾಕು, ನೀವು CNG ನ ಫಿಟ್ ಮಾಡಿಸ್ಕೊಂಡು ಅಲ್ವಾ. ಖಂಡಿತ. ಒಮಿನಿ ಇರ್ಲಿ, ಈಕೋ ಇರ್ಲಿ, i20 ಇರ್ಲಿ, ಹೌದು. i10 ಇರ್ಲಿ, ಯಾವುದೇ ವೆಹಿಕಲ್, ಎನಿ ಒನ್ ಪೆಟ್ರೋಲ್ ವೆಹಿಕಲ್ ಆಗಿರ್ಬೇಕು. ಪೆಟ್ರೋಲ್ ವೆಹಿಕಲ್ ಮಾತ್ರ ಅದು CNG ಫಿಟ್ ಆಗುತ್ತೆ. ಕೇವಲ 2.5 ಗಂಟೆ 3 ಗಂಟೆ ಒಳಗಡೆ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಖಂಡಿತ ಖಂಡಿತ ಅಲ್ವಾ? ಖಂಡಿತ.